ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ರೀಡಿಂಗ್ ಇಟ್ಸ್ ಗನ ಬಿ ತುಂಬ ಡೀಪ್ ಆಗಿರುತ್ತೆ, ತುಂಬ ಎಮೋಷ್ನಲ್ ಆಗಿರುತ್ತೆ. ಬಿಕಾಸ್ ಎಸ್ಪೆಷಲಿ ಇದು ಯಾರಿಗೆ ಅಂತ ಅಂದರೆ, ಯಾರಿಗೆ ಲವ್ ಲೈಫಲ್ಲಿ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ, ಒಂದು ಅನ್ಫಿನಿಶ್ಡ್ ಕನೆಕ್ಷನ್ನಲ್ಲಿದ್ದೀರಾ ಅಂದರೆ, ಮೇ ಬಿ ನಿಮ್ಮ ಪರ್ಸನ್ ನಿಮ್ಮಿಂದ ಸಡನ್ನಾಗಿ ದೂರ ಆದರೂ, ಸಡನ್ನಾಗಿ ಮಾತುಕತೆ ಸ್ಟಾಪ್ ಆಯಿತು, ನಿಮಗೊಂದು ಪ್ರಾಪರ್ ಕ್ಲೋಜರ್ ಸಿಗಲಿಲ್ಲ. ಮೇ ಬಿ ಇಬ್ರು ಇವಾಗ ಒಬ್ರಿಗೊಬ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು, ಬಟ್ ನಿಮ್ಮಿಬ್ರು ಮಧ್ಯ ಕನೆಕ್ಷನ್ ಅಷ್ಟು ಪ್ರಾಪರ್ ಆಗಿ ಮುಂದೆ ಹೋಗ್ತಾ ಇಲ್ಲ. ಎಷ್ಟು ಕಷ್ಟಪಟ್ಟರು ಈ ಪರ್ಸನಿಂದ ನೀವು ಮೂವ್ ಆನ್ ಆಗೋದಕ್ಕೆ, ಬಟ್ ಆಗ್ತಾ ಇಲ್ಲ. ಎಮೋಷ್ನಲಿ ಅಟ್ಯಾಚ್ಡ್ ಆಗ್ತಾ ಇದ್ದೀರಾ ಸ್ವಲ್ಪ ಜನ. ಆ್ಯಂಡ್ ಸಮ್ಟೈಮ್ಸ್ ಏನಾಗುತ್ತೆ, ಮೋಸ್ಟ್ ಪೇನ್ಫುಲ್ ಕನೆಕ್ಷನ್ಸ್ ಯಾವುದು ಅಂದರೆ ಕರೆಕ್ಟಾಗಿ ಎಂಡ್ ಆಗುತ್ತಲ್ವ, ಆ ಥರದ್ದಲ್ಲ, ಒಂಥರ ಇನ್ಕಂಪ್ಲೀಟ್ ಇರುತ್ತಲ್ವ, ಅದೇ ಫುಲ್ ಪೇನ್ಫುಲ್ ಆಗಿ ಉಳಿಯುತ್ತೆ. ಬಿಕಾಸ್ ಅಲ್ಲಿ ಒಂದು ಪ್ರಾಪರ್ ಕ್ಲೋಜರ್ ಇರಲ್ಲ. ಆ್ಯಂಡ್ ನಮ್ಮ ಮೈಂಡ್ ಏನು ಮಾಡ್ತಾ ಇರುತ್ತೆ, ಪದೇ ಪದೇ ಹಳೆ ಮೆಮೊರೀಸ್ ಯೋಚನೆ ಮಾಡ್ತಾನೇ ಇರುತ್ತೆ. ಆ್ಯಂಡ್ ಕ್ವೆಶನ್ ಮಾಡ್ತಾನೇ ಇರ್ತೀರಾ, ಯಾಕೆ ಈ ಕನೆಕ್ಷನ್ ಬಂತು, ಇದು ನಿಜವಾಗ್ಲೂ ನಿಜವಾದ ಕನೆಕ್ಷನ್ನಾ, ಈ ಪರ್ಸನ್ ವಾಪಸ್ ಬರ್ತಾರಾ, ನಾನು ಮೂವ್ ಆನ್ ಆಗೋದು ಬೆಟರಾ. ಸೊ ಈ ಥರ ತುಂಬ ಕ್ವೆಶನ್ಸ್ ಇರುತ್ತೆ. ಆನೆಸ್ಟ್ಲಿ ತುಂಬ ಸಲ ಈ ಅನ್ಫಿನಿಶ್ಡ್ ಕನೆಕ್ಷನ್ಸ್ ಏನಿರುತ್ತೆ, ಎಮೋಷ್ನಲಿ ತುಂಬ ಕನ್ಫ್ಯೂಸ್ಡ್ ಸ್ಪಾಟಲ್ಲಿ ಕೂರಿಸುತ್ತೆ ನಿಮ್ಮನ್ನ. ಬಿಕಾಸ್ ಫೀಲಿಂಗ್ಸ್ ಇನ್ನೂ ಇರುತ್ತೆ, ಬಟ್ ಕಮ್ಯುನಿಕೇಷನ್ ಡಿಸಪಿಯರ್ ಆಗೋಗ್ಬಿಟ್ಟಿರುತ್ತೆ. ಸೊ ಇವತ್ತಿನ ರೀಡಿಂಗಲ್ಲಿ ಈ ಒಂದು ಸಿಚುವೇಶನ್ ಮೇಲೆ ಡೀಪ್ ಆಗಿ ಡಿಸ್ಕಷನ್ ಮಾಡೋಣ. ವಿಲ್ ಸಿ ಇನ್ನೂ ಯಾಕೆ ನೀವು ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ ಈ ಪರ್ಸನ್ಗೆ ಅಂತ, ಯಾಕೆ ಈ ಕನೆಕ್ಷನ್ ಇನ್ಕಂಪ್ಲೀಟ್ ಆಯಿತು, ಈ ಪರ್ಸನ್ ಜೆನ್ಯೂನ್ ಆಗಿ ನಿಮಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಈ ಕನೆಕ್ಷನ್ಗೆ ಫ್ಯೂಚರ್ ಇದೆಯಾ ಇಲ್ವಾ, ಈ ಒಂದು ಕನೆಕ್ಷನ್ ನಿಮಗೆ ಯಾವ ಸ್ಪಿರಿಚುವಲ್ ಲೆಸನ್ ಕಲಿಸ್ಕೊಡ್ತಾ ಇದೆ, ಇದಕ್ಕೊಂದು ಪ್ರಾಪರ್ ಕ್ಲೋಜರ್ ಇರುತ್ತಾ ಅಥವಾ ನೀವು ವಾಪಸ್ ಬರ್ತೀರಾ, ನೋಡೋಣ. ಓಕೆ, ಸೊ ಹೋಗೋದಕ್ಕೂ ಮುಂಚೆ ಈ ಒಂದು ರೀಡಿಂಗ್ನ ಐ ವಾಂಟ್ ಯು ಗೈಸ್ ಟು ಲಿಸನ್ ಇನ್ ಅ ಕಾಮ್ ವೇಲಿ ಕೇಳಿಸ್ಕೊಳ್ಳಿ. ಬಿಕಾಸ್ ತುಂಬ ಜನ ಏನು ನೋಡ್ತಾ ಇದ್ದೀರಾ, ನಿಮಗೆ ಎಮೋಷ್ನಲಿ ಕ್ಲಾರಿಟಿ ಬೇಕು ಫಾರ್ ಅ ವೆರಿ ಲಾಂಗ್ ಟೈಮ್. ದಟ್ ಈಸ್ ವೈ. ಆ್ಯಂಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ಏನಾದರೂ ಇನ್ ಕೇಸ್ ಈ ಚಾನಲ್ಗೆ ಹೊಸೊಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಸೊ ದಟ್ ನೀವು ಫ್ಯೂಚರ್ ಟ್ಯಾರೋ ರೀಡಿಂಗ್ಸ್ನ ಮಿಸ್ ಮಾಡ್ಕೊಳ್ಳಲ್ಲ, ಲವ್ ಪ್ರಿಡಿಕ್ಷನ್ಸ್ನ ಮಿಸ್ ಮಾಡ್ಕೊಳ್ಳಲ್ಲ, ಆ್ಯಂಡ್ ಸ್ಪಿರಿಚುವಲ್ ಗೈಡೆನ್ಸ್ ಕೂಡ ಬರುತ್ತೆ. ಬಿಕಾಸ್ ಯುವರ್ ಸಪೋರ್ಟ್ ಜೆನ್ಯೂನ್ಲಿ ಮೀನ್ಸ್ ಅ ಲಾಟ್. ಆಲ್ಸೋ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು, ನಿಮ್ಮ ಸಿಚುವೇಶನ್, ನಿಮ್ಮ ರಿಲೇಷನ್ಶಿಪ್ ಮೇಲೆ ರಿಕಾನ್ಸಿಲಿಯೇಷನ್ ಆಗುತ್ತಾ, ಮ್ಯಾರೇಜ್ ಆಗುತ್ತಾ, ಕರಿಯರ್ ಬಗ್ಗೆ, ಫ್ಯೂಚರ್ ಬಗ್ಗೆ, ಯು ಗೈಸ್ ಕ್ಯಾನ್ DM ಮೀ. ನಂಬರ್ ಡಿಸ್ಪ್ಲೇ ಅಲ್ಲಿರುತ್ತೆ ಅಥವಾ ಡಿಸ್ಕ್ರಿಪ್ಷನ್ಲಿರುತ್ತೆ. ಓಕೆ, ಆ್ಯಂಡ್ ಎಸ್, ಈ ಒಂದು ರೀಡಿಂಗಿಗೆ 2 ಆಪ್ಷನ್ಸ್ ಆಲ್ರೆಡಿ ಬಂದಿದೆ, ರೈಟ್? ಆಪ್ಷನ್ನ ಚೂಸ್ ಮಾಡಿ, ಯಾವುದಕ್ಕೆ ಎಮೋಷ್ನಲಿ ಪುಲ್ ಆಗ್ತೀರಾ ಅದನ್ನು ಚೂಸ್ ಮಾಡ್ಬೋದು. ಡೇಟ್ ಆಫ್ ಬರ್ತ್ ಕೂಡ ಇರುತ್ತೆ. ಓವರ್ ಥಿಂಕ್ ಮಾಡಿಬಿಡಿ, ಜಸ್ಟ್ ಚೂಸ್ ಮಾಡಿ. ನಿಮ್ಮ ಫಸ್ಟ್ ಇನ್ಸ್ಟಿಂಕ್ಟ್ ಯಾವ ಕಾರ್ಡ್ ಕಡೆ ಹೋಗುತ್ತೆ ಅದನ್ನ ಚೂಸ್ ಮಾಡಿ. ಟೇಕ್ ಅ ಡೀಪ್ ಬ್ರೆತ್, ನಿಮ್ಮ ಪರ್ಸನ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಸಿಚುವೇಶನ್ ಮೇಲೆ ಫೋಕಸ್ ಮಾಡಿ. ಚೂಸ್ ಬಿಟ್ವೀನ್ 2 ಆಪ್ಷನ್ಸ್. ಓಕೆ, ಫ್ಯೂ ಸೆಕೆಂಡ್ಸ್ ಕೊಡ್ತೀನಿ, ಆ್ಯಂಡ್ ಐ ಶಾಲ್ ಮೀಟ್ ಯು ಆಲ್ ಇನ್ ಯೋರ್ ರೀಡಿಂಗ್ಸ್. ಓಕೆ, ಹಲೋ ಗ್ರೂಪ್ 1, ಎಲ್ಲ ಫಸ್ಟ್ ಆಪ್ಷನ್, ಫಸ್ಟ್ ಗ್ರೂಪ್ ಚೂಸ್ ಮಾಡಿದ್ದೀರಾ. ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಇವತ್ತಿನ ರೀಡಿಂಗ್ ಮುಂಚೆನೇ ಇಂಟ್ರೊಡಕ್ಷನ್ ಕೊಟ್ಟ ಹಾಗೆ, ಯಾರಿಗೆ ಒಂದು ಅನ್ಫಿನಿಶ್ಡ್ ಕನೆಕ್ಷನಲ್ಲಿ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ ಅಂತ ಫೀಲ್ ಆಗ್ತಾ ಇದೆ, ನಿಮಗಾಗಿರುತ್ತೆ. ಒಂದು ಪ್ರಾಪರ್ ಎಂಡಿಂಗ್ ಆಗಿರಲ್ಲ, ಪ್ರಾಪರ್ ಕಮಿಟ್ಮೆಂಟ್ ಕೂಡ ಆಗಿರಲ್ಲ, ಇನ್ನೂ ಒಬ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ, ಏನೂ ಪ್ರಾಪರಾಗಿ ಮೂವ್ ಆಗ್ತಾ ಇರಲ್ಲ. ಸೊ ಇದು ನಿಮಗಾಗಿರುತ್ತೆ. ಬಿಕಾಸ್ ನೀವು ತುಂಬ ಕ್ವೆಶನ್ ಕೇಳ್ತಾ ಇದ್ದೀರಾ, ಕನೆಕ್ಷನ್ ಮುಗ್ದೋಗಿದೆಯಾ, ಏನಾದರೂ ಇನ್ನೂ ಉಳಿದಿದೆಯಾ ಅಂತ. ಲೆಟ್ಸ್ ಸಿ. ಸೊ ಎಸ್, ಫಸ್ಟ್ ಕಾರ್ಡ್ ಆಲ್ರೆಡಿ ಬಂದಿದೆ, ವಿಚ್ ಈಸ್ 5 ಆಫ್ ಪೆಂಟಕಲ್ಸ್, 4 ಆಫ್ ವಾಂಡ್ಸ್. ಓಕೆ, ಕಿಂಗ್ ಆಫ್ ಕಪ್ಸ್, ಅಮೇಝಿಂಗ್. ಇದನ್ನ ಈ ಕಡೆ ಇಟ್ಕೊಬಿಡೋಣ. 2 ಆಫ್ ಪೆಂಟಕಲ್ಸ್. ಓಕೆ,
Two pentacles energy, one cups energy, and we have instinct. Okay. And then creation. All right. So already messages ಬಂದಿದೆ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾವು ಡೀಪ್ಲಿ ಈ ಕನೆಕ್ಷನ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಬ್ರು ಯಾಕೆ ಇಮೋಷ್ನಲಿ ಇನ್ನೂ ಕನೆಕ್ಟ್ ಆಗಿದ್ದೀರಾ, ಸೆಪ್ರೇಷನ್ ಯಾಕಾಯ್ತು, ಯಾಕೆ ಅನ್ಫಿನಿಶ್ಡ್ ಎನರ್ಜಿ ಇದೆ, ಈ ಪರ್ಸನ್ ಜೆನ್ಯೂನ್ ಆಗಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಪೊಟೆನ್ಷಿಯಲ್ ಇದೆಯಾ ಫ್ಯೂಚರ್ಗೆ, ಕನೆಕ್ಷನ್ ಏನು ನಿಮಗೆ ಟೀಚ್ ಮಾಡ್ತಾ ಇದೆ, ಕನೆಕ್ಷನಿಗೆ ಒಂದು ಪ್ರಾಪರ್ ಕ್ಲೋಜರ್ ಸಿಗುತ್ತಾ ಅಥವಾ ಮತ್ತೆ ಒಂದಾಗ್ತೀರಾ, ಎಲ್ಲ ನೋಡೋಣ. ಆ್ಯಂಡ್ ಹೋಗೋದಕ್ಕೂ ಮುಂಚೆ ಯಾವ್ದು ನಿಮಗೆ ರೆಸೊನೇಟ್ ಆಗ್ತದೆ ಅದನ್ನ ತಗೊಳ್ಳಿ, ಯಾವ್ದು ಆಗ್ತಾ ಇಲ್ಲ ಅದನ್ನ ಅಲ್ಲಿಗೆ ಬಿಡಿ. ಬಿಕಾಸ್ ಎನರ್ಜೀಸ್ ಕ್ಯಾನ್ ಬಿ ರಿಸರ್ವ್ಡ್ ಸಮ್ಟೈಮ್ಸ್. ನಾವು ಲೆಟ್ಸ್ ಬಿಗಿನ್. ಓಕೆ, ಸೊ ಫಸ್ಟ್ ಎನರ್ಜಿ ಏನು ಬಂದಿದೆ ನಮಗಿಲ್ಲಿ, ಓ ಮೈ ಗಾಡ್, ದೇರ್ ಇಸ್ 5 ಆಫ್ ಪೆಂಟಕಲ್ಸ್. ಓಕೆ, ಈ ಒಂದು ಕಾರ್ಡ್ ಏನಿದೆ, ಈ ಒಂದು ಕನೆಕ್ಷನ್ ಇಟ್ ಈಸ್ ಬಾಂಡೆಡ್ ಥ್ರೂ ಪೇನ್ ಇಂದ ಇನ್ನೂ ಕನೆಕ್ಟ್ ಆಗಿದೆ ಅಂತ ಬರ್ತಾ ಇದೆ. ಅಂದ್ರೆ ಎಮೋಷನ್ಸ್ ಅನ್ನೋದು ನಾನು ಇಲ್ಲಿ ನೋಡ್ತಾ ಇಲ್ಲ, ತುಂಬಾ ಇಲ್ಲಿ ಲೋನ್ಲಿನೆಸ್ ನೋಡ್ತಾ ಇದ್ದೀನಿ. ಯಾರಿಗೋ ಒಬ್ರಿಗೆ ನಾನು ಒಬ್ನೇ ಆಗ್ಬಿಟ್ಟೆ ಆ ಒಂದು ಪರ್ಸನ್ ಕಾರಣದಿಂದ ಅಂತ ಫೀಲ್ ಆಗ್ತಾ ಇದೆ. ಸಮ್ಟೈಮ್ಸ್ ಜನರು ಏನ್ ಅನ್ಕೊಂತಾರೆ ಅಂದ್ರೆ, ಸೋಲ್ ಕನೆಕ್ಷನ್ಸ್ ಅಂತ ಅನ್ಕೂಡ್ಲೆ ಅದು ಇಂಟೆನ್ಸ್ ಆಗಿರುತ್ತೆ ಬಿಕಾಸ್ ಅಲ್ಲಿ ಲವ್ ಇರುತ್ತೆ ಅಂತ. ಆನೆಸ್ಟ್ಲಿ ತುಂಬಾ ಡೀಪ್ ಕನೆಕ್ಷನ್ಸ್ ಮರೆಯಕ್ಕೆ ಆಗಲ್ಲ, ಹಂಗ ಹೋಗ್ಬಿಡುತ್ತೆ. ಬಿಕಾಸ್ ಆಫ್ ಪೇನ್, ಬಿಕಾಸ್ ಆಫ್ ಲವ್ ಅಲ್ಲ, ಅಲ್ಲಿ ಪೇನ್ ಅಟ್ಯಾಚ್ ಆಗಿರುತ್ತೆ. ಅಂಡ್ ಇಲ್ಲೂ ನಿಮ್ ಕನೆಕ್ಷನ್ ಕೂಡ ಅದೇ ತರ ಆಗ್ತಾ ಇದೆ. ನನಗೇನ್ ಅನ್ಸ್ತಾ ಇದೆ ಅಂದ್ರೆ, ಇಬ್ರು ಇಲ್ಲಿ ಏನೋ ಕಳ್ಕೊಂಡಿದ್ದೀರಾ, ಎಮೋಷನಲಿ ಲಾಸ್ ಸಿಚುವೇಶನ್ ನೋಡ್ತಾ ಇದೀನಿ. ಈ ಕನೆಕ್ಷನ್ ಇಂದ ಇಬ್ರು ಏನೋ ಕಳ್ಕೊಂಡಿದ್ದೀರಾ. ಯಾರಿಗೋ ಒಬ್ರಿಗೆ ಇಲ್ಲಿ ನನ್ನ ಇಗ್ನೋರ್ ಮಾಡಿಬಿಟ್ರು, ನನ್ನ ರಿಜೆಕ್ಟ್ ಮಾಡಿಬಿಟ್ರು, ನನ್ನ ಹಿಂದೆ ಬಿಟ್ಬಿಟ್ರು, ನನಗೆ ಎಮೋಷ್ನಲಿ ಅನ್ಸಪೋರ್ಟೆಡ್ ತರ ಕೂರಿಸ್ಬಿಟ್ರು ಅಂತ ಫೀಲ್ ಇದೆ. ಡಸಂಟ್ ಮ್ಯಾಟರ್, ಇವನ್ ದೋ ಇವಾಗ ನೀವಿಬ್ರು ಮಧ್ಯೆ ಮಾತುಕತೆ ಏನು ಆಗ್ತಾ ಇಲ್ಲ ಅಂದ್ರೆ, ಎನರ್ಜೆಟಿಕಲಿ ನೀವಿಬ್ರು ಒಬ್ರಿಗೆ ಇನ್ನೂ ಆ ಫೀಲಿಂಗ್ಸ್ ನ ಫೀಲ್ ಮಾಡ್ತಾ ಇದ್ದೀರಾ. ಈವನ್ ದೋ ಒಬ್ರೇ ಇದ್ರು ಆ ಲೋನ್ಲಿ ಮೂಮೆಂಟ್ಸ್ ಅಲ್ಲೂ ನೀವು ಅವ್ರ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಐ ಫೀಲ್ ಡ್ಯೂರಿಂಗ್ ನೈಟ್ ಟೈಮ್ಸ್, ಏನಾದ್ರೂ ಲೈಫಲ್ಲಿ ಏನಾದ್ರು ಹೆವಿ ಸಿಚುವೇಶನ್, ಎಮೋಷನಲಿ ಹೆವಿ ಸಿಚುವೇಶನ್ ಆಯ್ತು ಅಂದ್ರೆ ನಿಮ್ಮ ಒಂದು ಮೈಂಡ್ಗೆ ಆಟೋಮೆಟಿಕ್ ಆಗಿ ಈ ಒಂದು ಕನೆಕ್ಷನ್ ಸಡನ್ ಆಗಿ ಪಾಪ್ ಅಪ್ ಆಗೋದು ನೋಡ್ತಾ ಇದ್ದೀನಿ. ಇದು ಯಾವ ತರ ಕನೆಕ್ಷನ್ ಅಂದ್ರೆ, ಎಷ್ಟೋ ತಿಂಗಳಾಗಿದೆ ನೀವು ಮಾತಾಡಿಸ್ತಾನೆ, ಬಟ್ ಇವಾಗ್ಲೂ ಸ್ಮಾಲ್ ಡೀಟೇಲ್ಸ್ ನ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ಅಂದ್ರೆ ಸಡನ್ ಆಗಿ ಯಾವ್ದೋ ಒಂದು ಸಾಂಗ್ ಕೇಳಿಸ್ಕೊಂತೀರಾ, ಅಂದ್ರೆ ಆ ಒಂದು ನಿಮ್ಮ ರಿಲೇಶನ್ಶಿಪ್ ನೆನಪಾಗತ್ತ ಅವಾಗ. ಅಥವಾ ಯಾವುದೋ ಒಂದು ಪ್ಲೇಸಿಗೆ ಹೋಗ್ತೀರಾ, ಆ ಪ್ಲೇಸಿಗೆ ಹೋದಾಗ ಆ ಪರ್ಸನ್ ನಿಮಗೆ ನೆನಪಾಗೋದು. ಏನೋ ಆನ್ಲೈನ್ ಅಲ್ಲಿ ನೋಡ್ತೀರಾ, ಸಡನ್ ಆಗಿ ಹಳೆ ಮೆಮೊರೀಸ್ ಟ್ರಿಗರ್ ಆಗುತ್ತೆ, ಈ ತರ ಆಗ್ತಾ ಇದೆ. ಅಂಡ್ ತುಂಬಾ ಜನಕ್ಕೆ ಈ ಒಂದು ಕನೆಕ್ಷನ್ ಎಮೋಷನಲಿ ಅಡಿಕ್ಟಿವ್ ತರ ಆಗೋಗ್ಬಿಟ್ಟಿದೆ. ಬಿಕಾಸ್ ನೀವಿಬ್ರು ಯಾವಾಗ ಮೀಟ್ ಆದ್ರಿ ಒಬ್ರನ್ನೊಬ್ರನ್ನ ಅಂದ್ರೆ, ನೀವು ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಇದ್ರಿ, ಅವರು ಕೂಡ ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಇದ್ರು, ಅವಾಗ್ಲೇ ನೀವಿಬ್ರು ಮೀಟ್ ಆಗಿದ್ದೀರಾ. ಇದರಲ್ಲಿ ಯಾರೋ ಒಬ್ರು ಎಮೋಷನಲಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರು, ಅಥವಾ ಫಿನಾನ್ಷಿಯಲಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರು, ಮೆಂಟಲಿ ಒಂಥರ ಸೋತೋಗ್ಬಿಟ್ಟಿದ್ರು, ಎಮೋಷನಲಿ ಎಂಟಿ ಫೀಲ್ ಮಾಡ್ತಾ ಇದ್ರು. ಅಂಡ್ ಅದೇ ಟೈಮಿಗೆ ಇನ್ನೊಂದು ಪರ್ಸನ್ ಲೈಫಲ್ಲಿ ಬಂದ್ರು. ಓಕೆ, ಅಂದ್ರೆ ನೀವು ಸ್ಟ್ರಗಲ್ ಮಾಡ್ತಾ ಇದ್ರಿ, ಆ ಟೈಮಲ್ಲಿ ಆ ಪರ್ಸನ್ ನಿಮ್ ಲೈಫಿಗೆ ಬಂದಿರೋದು, ಅಥವಾ ಅವ್ರು ಸ್ಟ್ರಗಲ್ ಮಾಡ್ತಾ ಇದ್ರು, ಆ ಟೈಮಲ್ಲಿ ನೀವು ಅವ್ರ ಲೈಫಿಗೆ ಹೋಗಿರೋದು, ಕಂಫರ್ಟ್ ಕೊಟ್ಟಿರೋದು, ಆ ತರ ನೀವಿಬ್ರು ಕನೆಕ್ಟ್ ಆಗಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ಬಟ್ ದ ಪ್ರಾಬ್ಲಮ್ ಈಸ್, ನಾನು ಮುಂಚೆನೆ ಹೇಳ್ದಂಗೆ ಆ ಪೇಯ್ನೂ ಪಾರ್ಟ್ ಆಫ್ ಕನೆಕ್ಷನ್ ಆಗೋಗ್ಬಿಟ್ಟಿದೆ ಇವಾಗ. ಬಿಕಾಸ್ ನಿಮಗೊಂಥರ ಈ ಸೈಲೆನ್ಸ್, ನಿಮ್ಮಿಬ್ರ ಮಧ್ಯೆ ಏನ್ ಸೈಲೆನ್ಸ್ ಇದೆ ಅದೇ ಒಂಥರ ಜೋರಾಗಿ ಕೂಗ್ತಾ ಇದೆ, ಸೈಲೆನ್ಸೇ ಕೂಗ್ತಾ ಇದೆ ಅಂತ ಫೀಲ್ ಆಗ್ತಾ ಇದೆ. ಸೊ ಲೆಟ್ಸ್ ಸಿ, ಇಟ್ಸ್ ವೆರಿ ಇಂಟಿಮಿಡೇಟಿಂಗ್, ರೈಟ್? ಸೊ ಲೆಟ್ಸ್ ಸಿ, ಸೆಕೆಂಡ್ ಕಾರ್ಡ್ ಏನಿದೆ, ವೆರಿ ಇಂಟ್ರೆಸ್ಟಿಂಗ್, 4 ಆಫ್ ವಾಂಡ್ಸ್. ಯಾಕೆ ಇನ್ಕಂಪ್ಲೀಟ್ ಆಯ್ತು ಈ ಕನೆಕ್ಷನ್?
ಅನ್ನೋದಕ್ಕೆ ಫೋರ್ ಆಫ್ ವಾಂಡ್ಸ್ ಬಂದಿದೆ. ಫೋರ್ ಆಫ್ ವಾಂಡ್ಸ್ ಸ್ಟೇಬಲ್ ಕಾರ್ಡ್ ಇದು. ಅದನ್ನ ನೋಡ್ಬೋದು ಆ ಪಿಕ್ಚರ್ ಅಲ್ಲೇ. ಸೆಲೆಬ್ರೇಷನ್ ಕಾರ್ಡ್ ಇದು, ಕಮಿಟ್ಮೆಂಟ್ ಕಾರ್ಡ್, ಒಂಥರ ಹ್ಯಾಪಿನೆಸ್ ಕಾರ್ಡ್ ಇದು, ಫ್ಯೂಚರ್ ಪ್ಲಾನಿಂಗ್ ಕಾರ್ಡ್ ಇದು. ಅದು ಮ್ಯಾರೇಜ್ ಟೈಪ್ ಆಫ್ ಎನರ್ಜಿ ಕೂಡ ಇದೆ ಇಲ್ಲಿ. ಸೊ ಈ ಕನೆಕ್ಷನ್ ಯಾಕೆ ಇನ್ಕಂಪ್ಲೀಟ್ ಆಯ್ತು? ಬಿಕಾಸ್ ಈ ಒಂದು ರಿಲೇಶನ್ಶಿಪ್ ತುಂಬಾ ಸೀರಿಯಸ್ ಆಗ್ತಾ ಹೋಗ್ತಾ ಇತ್ತು. ಯಾರಿಗೋ ಒಬ್ರಿಗೆ ಇಲ್ಲಿ ಕಮಿಟ್ಮೆಂಟ್ ಇಶ್ಯೂ ಇತ್ತು, ಯಾರಿಗೋ ಒಬ್ರಿಗೆ ಫ್ಯಾಮಿಲಿ ಪ್ರೆಷರ್ ಎಂಟರ್ ಆಯ್ತು, ಮದ್ವೆ ಆಗ್ಬೇಕು, ಸೊಸೈಟಿ ಏನನ್ನತ್ತೆ. ಆ ಒಂದು ಕಾರಣಕ್ಕೆ ಪ್ರಾಬಬ್ಲಿ ನಿಮ್ಮ ಇಬ್ರು ಮಧ್ಯ ಮ್ಯಾರೇಜ್ ಡಿಸ್ಕಷನ್ ಆಗಿದೆ, ಅಥವಾ ಫ್ಯಾಮಿಲಿಯಿಂದ ಮ್ಯಾರೇಜಿಗೆ ಪ್ರೆಷರ್ ಬಂದಿದೆ. ಸಿ ಸಮ್ಟೈಮ್ಸ್ ಕನೆಕ್ಷನ್ಸ್ ಬ್ರೇಕ್ ಆಗತ್ತೆ, ಫೀಲಿಂಗ್ಸೇ ಇಲ್ಲ ಅಂತ ಅಲ್ಲ, ಬಿಕಾಸ್ ರಿಯಾಲಿಟಿ ಎಂಟರ್ ಆದಾಗ. ಸಿ ಫಾರ್ ಎನ್ ಎಕ್ಸಾಂಪಲ್, ನೀವಿಬ್ರು ಒಬ್ರನ್ನೊಬ್ರು ತುಂಬಾ ಇಷ್ಟಪಟ್ಟಿದ್ರಿ, ಬಟ್ ಯಾವಾಗ ಮ್ಯಾರೇಜ್, ಮದ್ವೆ ಅನ್ನೋ ಟಾಪಿಕ್ ಬಂತು, ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸು, ಫಿನಾನ್ಸ್ ಎಕ್ಸ್ಪೆಕ್ಟೇಷನ್ಸ್, ಸ್ಟೇಟಸ್ ಎಕ್ಸ್ಪೆಕ್ಟೇಷನ್ಸ್, ಆ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಆ ಲಾಂಗ್ ಡಿಸ್ಟೆನ್ಸ್ ಆಗಿರ್ಬೋದು, ಅವರ ಫ್ಯಾಮಿಲಿ ರಿಲಿಜನ್ ಫಾಲೋ ಮಾಡೋದು, ಕರಿಯರ್ ಪ್ರೆಷರ್ ಎಲ್ಲ ಏನೋ ಒಂದು ಸಡನ್ ಆಗಿ ಹೆವಿ ಫೀಲ್ ಆಯ್ತು ಯಾರಿಗೋ ಒಬ್ರಿಗೆ. ಅಂಡ್ ಐ ಥಿಂಕ್ ಆ ಪರ್ಸನ್ ನಿಮ್ನ ಏನ್ ಬಿಟ್ಟು ಹೋದ್ರು, ಆ ಪರ್ಸನಿಗೆ ಫೀಲ್ ಆಗಿದೆ, ಕ್ಯಾನ್ ಐ ರಿಯಲಿ ಹ್ಯಾಂಡಲ್ ದಿಸ್ ಕನೆಕ್ಷನ್ ಲೈಕ್ ಲಾಂಗ್ ಟರ್ಮ್ ವರೆಗೂ. ಯಾರಿಗೂ ಒಬ್ರಿಗೆ ಫೀಲ್ ಆಗಿದೆ, ನಾನು ಈ ಕನೆಕ್ಷನ್ ಲಾಂಗ್ ಟರ್ಮ್ ವರೆಗೂ ನಿಜವಾಗ್ಲೂ ಹ್ಯಾಂಡಲ್ ಮಾಡಕ್ ಆಗುತ್ತಾ ಅಂತ ಫೀಲ್ ಆಗಿದೆ. ಅನದರ್ ಥಿಂಗ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಒಂದ್ ಪಾಯಿಂಟ್ ಅಲ್ಲಿ ತುಂಬಾ ಖುಷಿಯಾಗಿದ್ರಿ, ಹೋಗ್ತಾ ಹೋಗ್ತಾ ಕನೆಕ್ಷನ್ ಅಲ್ಲಿ ಸಮಥಿಂಗ್ ಇನ್ಸ್ಟೇಬಲ್ ಫೀಲ್ ಆಗಿದೆ. ಲೈಕ್ ಫೇಸಸ್ ಇತ್ತು ಈ ಕನೆಕ್ಷನ್ ಅಲ್ಲಿ. ಒಂದ್ ಫೇಸ್ ಎಲ್ಲ ಚೆನ್ನಾಗಿತ್ತು, ದಿನ ಮಾತಾಡ್ತಾ ಇದ್ರಿ ಚೆನ್ನಾಗಿ, ಫ್ಯೂಚರ್ ಪ್ಲಾನ್ ಮಾಡ್ತಾ ಇದ್ರಿ, ತುಂಬಾ ಎಮೋಷನಲಿ ಅಟ್ಯಾಚ್ ಆಗಿದ್ರಿ. ಬಟ್ ಏನೋ ಒಂದು ಆಗ್ತಾ ಇತ್ತು ಕನೆಕ್ಷನ್ ಅಲ್ಲಿ, ಇನ್ಕನ್ಸಿಸ್ಟೆಂಟ್, ಒಂಥರ ಇದ್ದಂಗೆ ಇರ್ತಾ ಇರ್ಲಿಲ್ಲ ನೆಕ್ಸ್ಟ್ ಫೇಸ್. ಸಿ ನಾನು ಏನ್ ನೋಡ್ತೇನೆ, ಡೆಫಿನೆಟ್ಲಿ ಈ ಕನೆಕ್ಷನ್ ಅಲ್ಲಿ ಪೊಟೆನ್ಷಿಯಲ್ ಇತ್ತು. ಯಾರ್ದೋ ಒಬ್ರದ್ದು ಭಯ ಕನೆಕ್ಷನ್ ನ ಹಾಳು ಮಾಡ್ತು. ಓಕೆ, ಲೆಟ್ಸ್ ಸಿ. ಇಲ್ಲೇನ್ ಕಿಂಗ್ ಆಫ್ ಕಪ್ಸ್ ಬಂದಿದೆ, ಥರ್ಡ್ ಕಾರ್ಡ್. ಡೆಫಿನೆಟ್ಲಿ ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಫೀಲಿಂಗ್ಸ್ ಇದೆ. ಬಿಕಾಸ್ ಕಿಂಗ್ ಆಫ್ ಕಪ್ಸ್ ಅಂತ ಅಂದ್ರೆ ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಕಾರ್ಡ್ ಆಫ್ ಎಮೋಷನಲ್ ಆಬ್ಸೆನ್ಸ್. ಎಮೋಷನ್ಸ್ ಇದೆ, ಬಟ್ ಈ ಪರ್ಸನ್ ಕಂಟ್ರೋಲ್ ಮಾಡ್ಕೊತಾ ಇದ್ದಾರೆ. ಈ ಪರ್ಸನ್ ಡೆಫಿನೆಟ್ಲಿ ನಿಮ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ದೂರದಲ್ಲೇನೆ. ಈ ಪರ್ಸನ್ಗೆ ಇನ್ನೂ ನಿಮ್ ಬಗ್ಗೆ ಡೀಪ್ ಫೀಲಿಂಗ್ಸ್ ಇದೆ, ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಓಪನ್ಲಿ. ಅದಕ್ಕೆ ಅವರು ಒಂಥರ ಕಾಮ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಸೈಲೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ, ತುಂಬಾ ಮೆಚ್ಯೂರ್ಡ್ ವೇ ಅಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ. ಬಟ್ ಇಂಟರ್ನಲಿ ಎಮೋಷನ್ಸ್ ನಿಮ್ಗೋಸ್ಕರ ಇನ್ನೂ ಇದೆ ಅವರೊಳಗೆ, ನೋ ಡೌಟ್ ಇನ್ ದ್ಯಾಟ್. ಓಕೆ, ಸೊ ಐ ಫೀಲ್ ಲೈಕ್ ಡೆಫಿನೆಟ್ಲಿ ಎಮೋಷನಲಿ ನಿಮ್ ಬಗ್ಗೆ ಇನ್ನೂ ಕೇರ್ ಮಾಡ್ತಾರೆ, ಇನ್ನೂ ಏನಾಯ್ತು ನಿಮ್ಮಿಬ್ರು ಮಧ್ಯ ಅದನ್ನ ಯೋಚನೆ ಮಾಡ್ತಾರೆ. ಬಟ್ ಅವ್ರು ಟ್ರೈ ಮಾಡ್ತಾ ಇದ್ದಾರೆ ಲಾಜಿಕಲಿ ಬಿಹೇವ್ ಮಾಡೋದಕ್ಕೆ, ನನಗೆ ಎಮೋಷನ್ಸೇ ಇಲ್ಲ ಅಂತ ಬಿಹೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ತುಂಬಾ ಜನ ನಾನು ಏನ್ ನೋಡ್ತಾ ಇದೀನಿ, ಈ ಪರ್ಸನ್ ನಿಮ್ನ ಸ್ಟಾಕ್ ಕೂಡ ಮಾಡ್ತಾರೆ ಇನ್ ಬಿಟ್ವೀನ್ ಸೋಷಿಯಲ್ ಮೀಡಿಯಾದಲ್ಲಿ. ಮ್ಯೂಚುವಲ್ ಫ್ರೆಂಡ್ಸ್ ಥ್ರೂ ನಿಮ್ ಬಗ್ಗೆ ತಿಳ್ಕೊಂತಾ ಇದ್ದಾರೆ, ಹಳೆ ಚಾಟ್ಸು, ಹಳೆ ಮೆಮೊರೀಸ್ನ ನೋಡ್ತಾರೆ, ನೆನಪಿಸ್ಕೊಂತಾ ಇರ್ತಾರೆ. ಬಟ್ ಓಪನ್ಲಿ ರೀಚ್ ಔಟ್ ಆಗ್ತಾ ಇಲ್ಲ, ನಿಮ್ನ ಮೀಟ್ ಆಗ್ತಾ ಇಲ್ಲ, ಬಿಕಾಸ್ ಎಮೋಷನ್ಸ್ ತುಂಬಾ ಕಂಟ್ರೋಲ್ ಮಾಡ್ಕೊಂತಾ ಇದ್ದಾರೆ. ದಟ್ ಈಸ್ ದ ರೀಸನ್. ಅಂದ್ರೆ ಒಂಥರ ರಿಗ್ರೆಟ್ ಕೂಡ ಇದೆ ಅಂತ ಫೀಲ್ ಆಗ್ತಾ ಇದೆ. ಲೈಕ್ ಸಿ ಮುಂಚೆ ನೀವಿಬ್ರು ಇದ್ದಾಗ ಅವ್ರಿಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಫೀಲ್ ಆಗ್ತಾ ಇತ್ತು, ಎಮೋಷನಲಿ ಇಮ್ಮೆಚ್ಯೂರ್ ಕೂಡ ಇದ್ರು ಅನ್ನಿಸ್ತಾ ಇದೆ. ಬಟ್ ನಾವು ಈ ಕನೆಕ್ಷನ್ದು ಡೆಪ್ತ್ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ತುಂಬಾ ಹೆಸಿಟೇಟ್ ಮಾಡ್ತಾ ಇದ್ದಾರೆ ಫಾರ್ ಶೋರ್. ಮೇ ಬಿ ತುಂಬಾ ಟೈಮ್ ಆಗಿದೆ ಅನ್ಸುತ್ತೆ ನೀವಿಬ್ರು ದೂರ ಆಗಿ. ಹೆಂಗೆ ಈ ಸಿಚುವೇಶನ್ ಅಪ್ರೋಚ್ ಮಾಡೋದು ಅಂತ ಅವ್ರಿಗೆ ಪ್ರಾಪರ್ ಆಗಿ ಗೊತ್ತಾಗ್ತಾ ಇಲ್ಲ. ಸೊ ಲೆಟ್ಸ್ ಸಿ, ಟೂ ಆಫ್ ಪೆಂಟಕಲ್ಸ್ ಏನಿದೆ, ಇದು ಫುಲ್ ಎಸ್ ಅಲ್ಲ, ಫುಲ್ ನೋ ಕೂಡ ಅಲ್ಲ, ಎರಡೂ ಅಲ್ಲ. ಒಂಥರ ಇಂಡಿಸಿಷನ್ ಕಾರ್ಡ್ ಇದು, ಬ್ಯಾಕ್ ಅಂಡ್ ಫೋರ್ತ್ ಎನರ್ಜಿ ಇದು, ಜಗ್ಲಿಂಗ್ ಸಿಚುವೇಶನ್ ಬಗ್ಗೆ ಹೇಳುತ್ತೆ. ಅಂದ್ರೆ ಈ ಪರ್ಸನಿಗೆ ಸ್ಟೇಬಲ್ ಚಾಯ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ.
ಸಿ ಪೊಟೆನ್ಷಿಯಲ್ ಇದೆ ಫ್ಯೂಚರ್ಗೆ, ಬಟ್ ಸ್ಟೆಬಿಲಿಟಿ ಇಲ್ಲ. ಅಂದರೆ ಸಿ ದಿಸ್ ಈ ಕನೆಕ್ಷನ್ ಏನಿದೆ ಅನ್ಫಿನಿಶ್ಡ್ ಆಗಿದೆ, ಬಿಕಾಸ್ ನಿಮ್ಮಿಬ್ರು ಮಧ್ಯ ಎನರ್ಜೀಸ್ ಏನಿದೆ ಇಟ್ಸ್ ಸ್ಟಿಲ್ ಮೂವಿಂಗ್, ಒಂದು ಸ್ಟ್ರೇಟ್ ಲೈನಲ್ಲಿ ಮೂವ್ ಆಗ್ತಾ ಇಲ್ಲ ಅಷ್ಟೆ. ಅಂದ್ರೆ ಒನ್ ಡೇ ಓಕೆ ಮಾತುಕತೆ ಆಗೋ ಪಾಸಿಬಿಲಿಟೀಸ್ ಇರುತ್ತೆ, ಅನದರ್ ಡೇ ಡಿಸ್ಟೆನ್ಸ್ ಆಗ್ತಾ ಇದೆ. ಒನ್ ಡೇ ನಿಮಗೆ ಎಮೋಷ್ನಲಿ ಫುಲ್ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತೀರಾ, ವೆರಿ ನೆಕ್ಸ್ಟ್ ಮೂಮೆಂಟ್ ಆ ಭಯ, ಆ ಪ್ರಾಬ್ಲಮ್ಸು ಮತ್ತೆ ಒಂದಾದ್ರೆ ಅದೆಲ್ಲ ಬರ್ತಾ ಇದೆ. ಆ್ಯಂಡ್ ಸಿ ಇಬ್ರು ಎಮೋಷ್ನಲಿ ಮೆಚ್ಯೂರ್ ಆಗೋವರೆಗೂ, ಇಬ್ರು ಆನೆಸ್ಟ್ ಆಗೋವರೆಗೂ, ನಿಮ್ಮಿಬ್ರಿಗೆ ನಿಜವಾಗ್ಲೂ ಏನು ಬೇಕು ಅಂತ ಒಂದು ಕ್ಲಾರಿಟಿ ಸಿಗೋವರೆಗೂ ಈ ಕನೆಕ್ಷನ್ ಪ್ರಾಪರ್ ಆಗಿ ಮೂವ್ ಆಗಲ್ಲ. ಸಿ ರೈಟ್ ನಾವು ಏನು ಅನ್ಫಿನಿಶ್ಡ್ ಆಗಿದೆ ಈ ಕನೆಕ್ಷನ್, ಪ್ರಾಪರ್ ಡಿಸಿಷನ್ ತಗೊಂಡ್ಲಿಲ್ಲ ಅಂದರೆ ಇದು ನಿಮ್ಮನ್ನ ಇನ್ನೂ ಒಂಥರ ಲೋ ಫೀಲ್ ಮಾಡಿಸ್ತಾ ಹೋಗುತ್ತೆ. ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ಇಟ್. ಓಕೆ ಓಕೆ, ಟೂ ಆಫ್ ಪೆಂಟಕಲ್ಸ್ ಇಸ್ ಮೋರ್ ಲೈಕ್ ಇದು ನಿಮ್ಮನ್ನ ಈ ಈ ಕನೆಕ್ಷನ್ ಒಂಥರ ನಿಮ್ಮನ್ನ ವೆಯ್ಟಿಂಗ್ ಝೋನಲ್ಲೇ ತುಂಬ ಹೊತ್ತು ಇಡುತ್ತೆ ಅಂತ ಕನ್ಫರ್ಮ್ ಆಗ್ತಾ ಇದೆ. ಸೊ ಎಸ್, ಒಂದು ಪವರ್ಫುಲ್ ಮೆಸೇಜ್ ಕೂಡ ಬಂದಿದೆ ನಮಗಿಲ್ಲಿ, ಇನ್ಸ್ಟಿಂಕ್ಟ್ ಪವರ್ಫುಲ್ ಮೆಸೇಜ್. ಯಾಕೆ ಈ ಕನೆಕ್ಷನ್ ನಿಮ್ಮ ಲೈಫಲ್ಲಿ ಬಂತು ಅಂತ, ಟು ಟ್ರಸ್ಟ್ ಯುವರ್ ಇನ್ನರ್ ವಾಯ್ಸ್. ಬಿಕಾಸ್ ನಿಮ್ಮ ಒಂದು ಇಂಟ್ಯೂಷನಿಗೆ ಆಲ್ರೆಡಿ ಗೊತ್ತಿತ್ತು ಎಲ್ಲಿಗೆ ಹೋಗ್ತಾ ಇದೆ ಕನೆಕ್ಷನ್, ಏನಾಗ್ಬೋದು ಅಂತ. ನೀವು ಅವ್ರು ದೂರ ಹೋಗೋದಕ್ಕೂ ಮುಂಚೆನೆ ನಿಮಗೆ ಗೊತ್ತಿತ್ತು, ಓಕೆ ಮಾತುಕತೆ ನಮ್ಮಿಬ್ರ ಮಧ್ಯೆ ಕಡಿಮೆ ಆಗ್ತಾ ಇದೆ, ಡಿಸ್ಟೆನ್ಸ್ ಬರ್ತಾ ಇದೆ. ಆ ಒಂದು ಎಮೋಷನಲ್ ಕನ್ಫ್ಯೂಷನ್ ಬರೋದಕ್ಕೂ ಮುಂಚೆನೆ ನಿಮಗೆ ಸೆನ್ಸ್ ಆಗಿತ್ತು. ಯಾವಾಗ ಎಮೋಷನ್ಸ್ ಅನ್ಸ್ಟೇಬಲ್ ಆಯಿತು ಆವಾಗಲೇ ನಿಮಗೆ ಒಂಥರ ನಿಮ್ಮ ಮನಸ್ಸಿಂದ ವಾರ್ನಿಂಗ್ ಸೈನ್ಸ್ ಬಂದಿತ್ತು, ಬಟ್ ನೀವು ಇಗ್ನೋರ್ ಮಾಡಿದ್ರಿ ಅಷ್ಟೆ. ಸಿ ಈ ಒಂದು ಕನೆಕ್ಷನ್ ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಅಟ್ಯಾಚ್ಮೆಂಟ್ ಮತ್ತು ಎಮೋಷ್ನಲ್ ಟ್ರೂತ್ ಅದ್ರ ಮಧ್ಯೆ ಡಿಫ್ರೆನ್ಸ್ನ ಕಲಿಸ್ಕೊಟ್ಟಿದೆ. ಸಿ ಸಮ್ಟೈಮ್ಸ್ ನಾವು ಯಾರನ್ನ ತುಂಬ ಡೀಪಾಗಿ ಇಷ್ಟಪಡ್ತೀವಿ, ಅವರಿಂದ ನಾವು ಯಾವಾಗಲೂ ಒಂದು ಕ್ಲಾರಿಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಬಟ್ ನಮ್ಮ ಒಂದು ಒಳ ಮನಸ್ಸು ನಮಗೆ ಹೇಳ್ತಾ ಇರುತ್ತೆ ಕ್ಲಾರಿಟಿನ, ನಾವದನ್ನ ಇಗ್ನೋರ್ ಮಾಡ್ತೀವಿ. ನನಗೇನು ಅನಿಸ್ತಾ ಇದೆ ಅಂದರೆ ತುಂಬ ಜನಕ್ಕೆ ನಿಮ್ಮ ಒಂದು ಇನ್ಸ್ಟಿಂಕ್ಟ್, ನಿಮ್ಮ ಒಂದು ಮನಸ್ಸು ಆಲ್ರೆಡಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇತ್ತು, ಗೈಡ್ ಮಾಡ್ತಾ ಇತ್ತು, ನೀವು ಅದನ್ನ ಇಗ್ನೋರ್ ಮಾಡಿದ್ದೀರಾ ಅಷ್ಟೆ. ಸಿ ಅನದರ್ ಥಿಂಗ್, ಈ ಕನೆಕ್ಷನ್ ನಿಮಗೆ ಸೆಲ್ಫ್ ವರ್ತ್ ಅಂದರೆ ಏನು ಅಂತ ಕಲಿಸ್ಕೊಡ್ತಾ ಇದೆ. ಅಂದರೆ ಯಾರಿಗೋ ಒಬ್ರಿಗೆ ವೆಯ್ಟ್ ಮಾಡಿದ್ರು ಮಧ್ಯದಲ್ಲಿ ನಿಮ್ಮನ್ನ ನೀವು ಕಳ್ಕೋಬಾರ್ದು ಅಂತ. ಓಕೆ, ಸೊ ದ ಲಾಸ್ಟ್ ಮೆಸೇಜ್ ಕ್ರಿಯೇಷನ್ ಏನು ಬಂದಿದೆ, ಈ ಕನೆಕ್ಷನ್ ಈ ಸಿಚುವೇಶನ್ ಕಂಪ್ಲೀಟ್ಲಿ ಡೆಡ್ ಅಂತ ನಾನು ನೋಡ್ತಾ ಇಲ್ಲ. ಬಿಕಾಸ್ ಕ್ರಿಯೇಷನ್ ರೀಬಿಲ್ಡಿಂಗ್ ಬಗ್ಗೆ ಹೇಳುತ್ತೆ, ನ್ಯೂ ಎಮೋಷನಲ್ ಡೈರೆಕ್ಷನ್ ಬಗ್ಗೆ ಹೇಳುತ್ತೆ, ಫ್ರೆಶ್ ಎನರ್ಜಿ ಬಗ್ಗೆ ಹೇಳುತ್ತೆ, ಕಮ್ಯುನಿಕೇಷನ್ ಬಗ್ಗೆ ಹೇಳುತ್ತೆ. ಸೊ ಫಾರ್ ಮೆನಿ ಆಫ್ ಯು ಒಂದು ಕಮ್ಯುನಿಕೇಷನ್ ಮಾಡಿದ್ರೆ, ಒಂದು ಸ್ವಲ್ಪ ಮಾತಾಡಿದ್ರೆ ನಿಮಗೆ ಕ್ಲೋಜರ್ ಸಿಗುತ್ತೆ, ಪ್ರಾಪರ್ ಫೈನಲ್ ಕ್ಲಾರಿಟಿ ಬರುತ್ತೆ. ಅನ್ಸ್ಪೋಕನ್ ಫೀಲಿಂಗ್ಸ್ ಏನಿದೆ ಅದು ತನಗೆ ಹೊರಗೆ ಬರುತ್ತೆ. ಆ್ಯಂಡ್ ಐ ಫೀಲ್ ತುಂಬ ಜನಕ್ಕೆ ಈ ಕ್ರಿಯೇಷನ್ ಮೆಸೇಜ್ ಏನಿದೆ, ಕ್ರಿಯೇಟಿಂಗ್ ಅ ನ್ಯೂ ವರ್ಷನ್ ಆಫ್ ಯೋರ್ ಸೆಲ್ಫ್ ಆಫ್ಟರ್ ದಿಸ್ ಕನೆಕ್ಷನ್ ಚೇಂಜಸ್ ಯು ಕಂಪ್ಲೀಟ್ಲಿ. ಸಿ ಅದು ರಿಯೂನಿಯನ್ ಆಗುತ್ತೋ ಇಲ್ವೋ, ಒನ್ ಥಿಂಗ್ ಇಸ್ ಕ್ಲಿಯರ್, ಈ ಒಂದು ಕನೆಕ್ಷನ್ ನಿಮ್ಮನ್ನ ಖಾಲಿ ಕೈಯಲ್ಲಂತೂ ಬಿಡಲ್ಲ. ನಿಮ್ಮ ಒಳಗೆ ಏನೋ ಒಂದು ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದೆ ಇದು. ಸಿ ತುಂಬ ಜನಕ್ಕೆ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಒಂದು ಎಮೋಷ್ನಲ್ ಮೆಚ್ಯೂರಿಟಿ ನೀವು ಯಾವಾಗ ರೀಚ್ ಆಗ್ತೀರಾ ಆವಾಗ ಈ ಪರ್ಸನ್ ಜೊತೆ ರೀಕನೆಕ್ಟ್ ಆಗೋ ಪಾಸಿಬಿಲಿಟೀಸ್ ಇದೆ. ಬಿಕಾಸ್ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಏನು ಬಂದಿದೆ, ಆ ಪರ್ಸನಿಗೆ ಇನ್ನೂ ಎಮೋಷನ್ಸ್ ಇದೆ, ಬಟ್ ಎಮೋಷನಲಿ ತುಂಬ ಕನ್ಫ್ಯೂಸ್ಡ್ ಆಗೋಗ್ಬಿಟ್ಟಿದ್ದೀರಾ. ಅದರಿಂದ ಹೊರಗೆ ಬನ್ನಿ, ಒಂದು ಕ್ಲಾರಿಟಿ ನಿಮಗೇನೆ ಬೇಕು. ಆ್ಯಂಡ್ ಕ್ಲೋಜರ್ ಅಟ್ಲೀಸ್ಟ್ ಸಿಗುತ್ತೆ.
ಯಾವಾಗ ನೀವು ಅರ್ಥ ಮಾಡ್ಕೊಂತೀರಾ ಯಾಕೆ ಕನೆಕ್ಷನ್ ಆಯ್ತು, ಯಾಕೆ ಕನೆಕ್ಷನ್ ಬಂತು ಅಂತ ಯಾವಾಗ ನೀವು ಅರ್ಥ ಮಾಡ್ಕೊಂತೀರಾ ಅವಾಗ ಕ್ಲೋಜರ್ ನಿಮಗೆ ಸಿಗುತ್ತೆ. ಬಿಗ್ಗೆಸ್ಟ್ ಮೆಸೇಜ್ ಬಂದ್ಬಿಟ್ಟು ಈ ಕನೆಕ್ಷನ್ ಎಮೋಷ್ನಲಿ ಮೀನಿಂಗ್ಲೆಸ್ ಅಲ್ಲ. ಫೀಲಿಂಗ್ಸ್ ಏನಿತ್ತು ಎಲ್ಲದೂ ನಿಜಾನೇ, ಬಾಂಡಿಂಗ್ ಏನಿತ್ತು ಎಲ್ಲನೂ ನಿಜಾನೇ, ಯಾರೂ ಇಲ್ಲಿ ಫೇಕ್ ಮಾಡ್ತಾ ಇರಲಿಲ್ಲ. ಬಟ್ ಫೀಲಿಂಗ್ಸ್ ಅಲೋನ್ ಇಸ್ ನಾಟ್ ಎನಫ್ ಅಲ್ವಾ? ಸೊ ಇವತ್ತಿಂದ ಅವ್ರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರಾ ಅಂತ ಅದನ್ನೇ ಕೇಳ್ತಾ ಕೂರಬೇಡಿ. ಈ ಕನೆಕ್ಷನ್ ಎಮೋಷ್ನಲಿ ಹೆಲ್ದಿ ಆಗುತ್ತಾ, ಸ್ಟೇಬಲ್ ಆಗುತ್ತಾ ಯಾವತ್ತಾದರೂ, ಆ ಥರ ಕೇಳಿ. ಅದೇ ನಿಮಗೆ ಆನ್ಸರ್ ಮಾಡುತ್ತೆ. ಓಕೆ, ಐ ಫೀಲ್ ಲೈಕ್ ಡೀಪ್ ಇನ್ಸೈಡ್ ನಿಮ್ಮ ಇಂಟ್ಯೂಷನ್ ನಿಮಗೇನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇತ್ತು ಈ ಪರ್ಸನ್ ಜೊತೆ ಇದ್ದಾಗ, ಪ್ರಾಬಬ್ಲಿ ಈ ರೀಡಿಂಗ್ ಅದನ್ನ ಕನ್ಫರ್ಮ್ ಮಾಡ್ತಾ ಇದೆ, ನೀವು ಅದನ್ನ ಇಗ್ನೋರ್ ಮಾಡಿದ್ರಿ ಅಂತ. ಒಂದೊಂದು ಕನೆಕ್ಷನ್ಸ್ ಫಾರ್ ಎವರ್ ಇರೋದಕ್ಕೆ ಬರುತ್ತೆ. ಒಂದೊಂದು ಕನೆಕ್ಷನ್ ನಮಗೊಂಥರ ಅವೇಕನಿಂಗ್ ಥರ. ಈ ಅನ್ಫಿನಿಶ್ಡ್ ಕನೆಕ್ಷನ್ ಏನಿದೆ, ದಿಸ್ ಇಸ್ ದ ರೀಸನ್ ನಾವು ನಮ್ಮ ಹ್ಯಾಪಿನೆಸ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಅಲ್ಟಿಮೇಟ್ಲಿ ಇನ್ನೊಬ್ರನ್ನ ಫಸ್ಟ್ ಇಡೋದು ಬಿಟ್ಟು ನಮ್ಮನ್ನ ನಾವು ಫಸ್ಟ್ ಇಟ್ಕೊತೀವಿ. ಸೊ ಎಸ್, ಈ ಒಂದು ಕನೆಕ್ಷನ್ ಇಟ್ ಸ್ಟಿಲ್ ಕ್ಯಾರೀಸ್ ಎಮೋಷ್ನಲ್ ಎನರ್ಜಿ, ಇನ್ನೂ ಅದು ಕ್ಯಾರಿ ಮಾಡ್ತಾ ಇದೆ, ಫೀಲಿಂಗ್ಸ್ ಕೂಡ ಇದೆ. ಬಟ್ ಯಾವಾಗ ಆ್ಯಕ್ಷನ್ಸ್ ಎಮೋಷನ್ಸ್ನ ಮ್ಯಾಚ್ ಮಾಡುತ್ತೆ ಆವಾಗ ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಪ್ರಾಪರ್ ಗೈಡೆನ್ಸ್ ಕೊಟ್ಟಿದೆ, ಎಮೋಷ್ನಲಿ ಕ್ಲಾರಿಟಿ ಕೂಡ ಕೊಟ್ಟಿದೆ ಅಂತ. ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಯಿತು ನಿಮ್ಮ ಸಿಚುವೇಶನ್ಗೆ ಅಂದರೆ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ನಿಮ್ಮ ಕನೆಕ್ಷನ್ ಮೇಲೆ, ಯು ಗೈಸ್ ಕ್ಯಾನ್ ಡಿ ಎಮ್ ಮೀ, ಡೈರೆಕ್ಟಾಗಿ ಡಿ ಎಮ್ ಮಾಡಿ. And don't forget to subscribe to the channel because more tarot readings, love prediction, spiritual guidance ಎಲ್ಲ ಬರ್ತಾ ಇರುತ್ತೆ. That is the reason. And I shall see you guys in the next video. Allivarigu take care of yourself. Okay then, thank you so much for watching. Bye bye. ಹೆಲೋ ಗ್ರೂಪ್ 2 ಎಲ್ಲಪ್ಪ, ಇಲ್ಲಿ 2 ಚೂಸ್ ಮಾಡಿದ್ದೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಇವತ್ತಿನ ಒಂದು ರೀಡಿಂಗ್, ಯಾರು ಒಂದು ಅನ್ಫಿನಿಶ್ಡ್ ಕನೆಕ್ಷನಲ್ಲಿ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ, ಇನ್ನೂ ಕ್ವೆಶನ್ ಮಾಡ್ತಾ ಇದ್ದೀರಾ, ಈ ಪರ್ಸನ್ ಯಾಕೆ ಬಂದರು ಲೈಫ್ಗೆ, ಏನು ಕನೆಕ್ಷನ್ ಲೆಸನ್ ಕಲಿಸ್ಕೊಡ್ತಾ ಇದೆ, ಮೇ ಬಿ ನಿಮ್ಮಿಬ್ರು ಮಧ್ಯೆ ಮಾತುಕತೆ ಸಡನ್ನಾಗಿ ಕೂಡ ಸ್ಟಾಪ್ ಆಗಿರ್ಬೋದು. ಮೇ ಬಿ ಕನೆಕ್ಷನ್ ನಿಮ್ಮನ್ನ ಕನ್ಫ್ಯೂಸಿಂಗ್ ಸ್ಪಾಟಿಗೆ ಕೂಡ ಹಾಕಿರ್ಬೋದು. ಮೇ ಬಿ ಇವಾಗಲೂ ನೀವು ಮತ್ತೆ ಮತ್ತೆ ಯೋಚನೆ ಮಾಡ್ತಿರ್ಬೋದು. ಸೊ ಲೆಟ್ ಸಿ. ಫಸ್ಟ್ ಕಾರ್ಡ್ ಆಲ್ರೆಡಿ ಬಂದಿದೆ, 10 ಆಫ್ ಪೆಂಟಕಲ್ಸ್, ದಿ ವರ್ಲ್ಡ್. ಇದನ್ನ ನಾನು ಹೈಡ್ ಮಾಡಬೇಕು, ಜಸ್ಟ್ ಅ ಮಿನಿಟ್. ಓಕೆ, ಅದು ಹಾರಲಿಲ್ಲ ಅಂದರೆ ಸಾಕು. ಓ ಗಾಡ್, ಇದು ಹಾರ್ತಾ ಇದೆ. ಓಕೆ, ಜಸ್ಟ್ ಅ ಮಿನಿಟ್ ಗೈಸ್, ಐ ಆಮ್ ರಿಯಲಿ ಸಾರಿ. ಓಕೆ, ನೌ ಇಟ್ಸ್ ಪರ್ಫೆಕ್ಟ್. ವಾವ್, 10 ಆಫ್ ಪೆಂಟಕಲ್ಸ್ ಕೂಡ ಕ್ಲೋಜರ್ ಬಗ್ಗೆ ಹೇಳುತ್ತೆ. ಆ್ಯಂಡ್ ವರ್ಲ್ಡ್ ಎನರ್ಜಿ ಕೂಡ ನೆಕ್ಸ್ಟ್ ಸ್ಟೇಜಿಗೆ ಹೋಗೋದ್ರ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 7 ಆಫ್ ಕಪ್ಸ್, 2 ಆಫ್ ಸ್ವಾರ್ಡ್ಸ್, ಪರ್ಸೆಪ್ಷನ್. ಓಕೆ, and then what is this, despondence. okay, I think ಇದ್ರ ಬುಕ್ ನಾನು ಓದ್ಬೇಕು ಇವಾಗ ಇದ್ರ ಮೀನಿಂಗ್ಸಿಗೆ. ಓಕೆ, ಇದನ್ನ ಪ್ರಾಪರಾಗಿ ಒಂದ್ಸಲ ಇಟ್ಬಿಡ್ತೀನಿ. ಸಿ, ಐ ಆಮ್ ಡ್ಯಾಮ್ ಶೋರ್ ಈ ಒಂದು ರೀಡಿಂಗ್ ಏನಿದೆ ತುಂಬ ಡೀಪಾಗಿ ನೋಡ್ತೀವಿ ಇವಾಗ. ಯಾಕಿಬ್ರು ಇನ್ನೂ ಎಮೋಷ್ನಲಿ, ಯಾಕೆ ಅಟ್ಲೀಸ್ಟ್ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಯಾಕೆ, ರೀಸನ್ ಏನು ಕನೆಕ್ಷನ್ ಇನ್ಕಂಪ್ಲೀಟ್ ಆಯಿತು, ಈ ಪರ್ಸನ್ ನಿಮ್ಮ ಜೆನ್ಯೂನಾಗಿ ಏನು ಫೀಲ್ ಮಾಡ್ತಾ ಇದ್ದಾರೆ, ಕನೆಕ್ಷನ್ ಫ್ಯೂಚರ್ ಹೆಂಗಿದೆ, ಸ್ಪಿರಿಚುವಲ್ ಲೆಸನ್ ಏನು ಕಲಿಸ್ಕೊಡ್ತಾ ಇದೆ, ಕ್ಲೋಜರ, ರಿಯೂನಿಯನ್, ಎವ್ರಿಥಿಂಗ್. ಆ್ಯಂಡ್ ಹೋಗೋದಕ್ಕೂ ಮುಂಚೆ ಟೇಕ್ ವಾಟ್ ರೆಸೊನೇಟ್ಸ್. ಯಾವ್ದು ನಿಮಗೆ ರೆಸೊನೇಟ್ ಆಗ್ತಾ ಇದೆ ಅಂದರೆ ಅದನ್ನ ತೊಗೊಳ್ಳಿ, ಯಾವ್ದು ಆಗ್ತಾ ಇಲ್ಲ ಅದನ್ನ ಬಿಟ್ಬಿಡಿ. ಬಿಕಾಸ್ ಎನರ್ಜೀಸ್ ನಿಮ್ಮ ಸಿಚುವೇಶನ್ ಮೇಲೆ ಸಮ್ಟೈಮ್ಸ್ ಡಿಪೆಂಡ್ ಆಗುತ್ತೆ. ನಾವು ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, 10 ಆಫ್ ಪೆಂಟಕಲ್ಸ್ ಏನು ಫಸ್ಟ್ ಎನರ್ಜಿ ಬಂದಿದೆ. ದಿಸ್ ಇಸ್ ವೆರಿ ಡೀಪ್ ಕಾರ್ಡ್ ಈ ಒಂದು ಪೊಸಿಷನಲ್ಲಿ ಸಿಗೋದಕ್ಕೆ. ಆನೆಸ್ಟ್ಲಿ
ಸರ್ಫೇಸ್ ಲೆವೆಲಲ್ಲಂತೂ ಈ ಕನೆಕ್ಷನ್ ಇರಲಿಲ್ಲ, ಅದಂತೂ ಐ ಆಮ್ ಶ್ಯೂರ್ ಅಬೌಟ್ ಇಟ್. ಈವನ್ ನಿಮ್ಮಿಬ್ರು ಮಧ್ಯೆ ಇನ್ಕಂಪ್ಲೀಟ್ ಸಿಚುವೇಶನ್ ಇರ್ಬೋದು, ಬಟ್ ಯಾವಾಗಲೂ ನಿಮ್ಮಿಬ್ರು ಮಧ್ಯ ಒಂದು ಮುಂಚೆ ಫ್ಯೂಚರ್ ಬಗ್ಗೆ ಯೋಚನೆ ಅಂತ ಬಂದಾಗ ಲಾಂಗ್ ಟರ್ಮೇ ಯೋಚನೆ ಮಾಡ್ತಾ ಇದ್ರಿ. ಅದಿನ್ನೂ ಅಟ್ಯಾಚ್ ಆಗಿದೆ ನಿಮ್ಮ ಒಂದು ಮೈಂಡಿಗೆ ಅಂತಾನೆ ನೋಡ್ತಾ ಇದ್ದೀನಿ. ಐ ಫೀಲ್ ಲೈಕ್ ಒಬ್ರು ಇಲ್ಲಿ ಅಥವಾ ಇಬ್ರು ಆಗಿರ್ಬೋದು, ತುಂಬಾ ಫ್ಯೂಚರ್ ಒಟ್ಟಿಗೆ ಇರೋಣ, ಹಿಂಗಿರೋಣ ಎಟ್ ಸಮ್ ಪಾಯಿಂಟ್, ಈ ತರ ಎಲ್ಲ ಯೋಚನೆ ಮಾಡಿದೀರಾ. ಎಮೋಷ್ನಲಿ ಬರೀ ಎಮೋಷ್ನಲಿ ನೀವು ಯೋಚನೆ ಮಾಡಿಲ್ಲ, ಪ್ರಾಕ್ಟಿಕಲ್ ಫ್ಯೂಚರ್ ಬಗ್ಗೆ ಕೂಡ ಯೋಚನೆ ಮಾಡಿದ್ದೀರಾ. ಮನೆ, ಮದುವೆ, ಫ್ಯಾಮಿಲಿ, ಸ್ಟೆಬಿಲಿಟಿ, ಒಟ್ಟಿಗೆ ಬೆಳೆಯೋದು, ಫಿನಾನ್ಸ್ ಆಗಿರ್ಬೋದು, ಎಮೋಷ್ನಲ್ ಕಂಫರ್ಟ್ ಆಗಿರ್ಬೋದು. ದಟ್ ಈಸ್ ಅ ರೀಸನ್ ನಿಮಗೆ ತುಂಬ ಕಷ್ಟ ಆಗಿದೆ ಈ ಒಂದು ಕನೆಕ್ಷನ್ನಿಂದ ಬಿಟ್ಟು ಹೊರಗೆ ಬರೋದಕ್ಕೆ. ಬಿಕಾಸ್ 10 ಆಫ್ ಪೆಂಟಕಲ್ಸ್ ಒಂಥರ ಎಮೋಷ್ನಲ್ ಎನರ್ಜಿ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಫ್ಯೂಚರ್ ಡ್ರೀಮ್ಸ್ ತುಂಬಾ ಕನ್ಸ್ ಕಂಡಿದ್ದೀರಾ ಅಂತಾನೆ ನೋಡ್ತಾ ಇದ್ದೀನಿ. ಈವನ್ ದೋ ಇಬ್ರು ಅದನ್ನ ಓಪನ್ಲಿ ಹೇಳ್ಕೊಂಡಿಲ್ಲ ಅಂದ್ರೂ ಡೀಪ್ ಡೌನ್ ಫ್ಯೂಚರ್ ಹಿಂಗಿರ್ಬೇಕು ಅಂತ ಇಬ್ರು ಯೋಚನೆ ಮಾಡಿದ್ದೀರಾ. ಆ್ಯಂಡ್ ತುಂಬ ಜನಕ್ಕೆ ನಾನು ಏನು ನೋಡ್ತಾ ಇದ್ದೀನಿ, ಕನೆಕ್ಷನಲ್ಲಿ ನೀವಿಬ್ರು ಮಾತ್ರ ಅಲ್ಲ, ಈವನ್ ಫ್ಯಾಮಿಲೀಸು ಇನ್ವಾಲ್ವ್ ಆಗಿತ್ತು, ಫ್ಯಾಮಿಲಿ ಕೂಡ ಡಿಸ್ಕಷನ್ಸ್ ಅಲ್ಲಿ ಇನ್ವಾಲ್ವ್ ಆಗಿತ್ತು ಅಂತ ನೋಡ್ತಾ ಇದ್ದೀನಿ. ಮೇ ಬಿ ಹೋಗ್ತಾ ಹೋಗ್ತಾ ಸಿಚುವೇಶನ್ ಕನೆಕ್ಷನ್ ಅನ್ಸ್ಟೇಬಲ್ ಆಗ್ತಾ ಹೋಯ್ತು ಅನ್ಸುತ್ತೆ. ಎಮೋಷ್ನಲಿ ಇನ್ನೂ ಅನ್ಫಿನಿಶ್ಡ್ ಎನರ್ಜಿ ಕ್ಯಾರಿ ಮಾಡ್ತಾ ಇದೆ ಈ ಕನೆಕ್ಷನ್. ಡೆಫಿನೆಟ್ಲಿ 10 ಆಫ್ ಪೆಂಟಕಲ್ಸ್ ಒಂದು ಕಂಫರ್ಟ್ ಎನರ್ಜಿ ಕೊಡ್ತಾ ಇದೆ. ಲೈಕ್ ಅಂದ್ರೆ ನೀವು ಅಂತ ಬಂದ್ರೆ ನೀವೊಬ್ರು ಸ್ಟ್ರೇಂಜರ್ ಅಲ್ಲ. ನೋ ಡಸಂಟ್ ಮ್ಯಾಟರ್ ನೀವಿಬ್ರು ಎಷ್ಟು ದೂರ ಹೋಗಿದ್ರು, ನೀವೊಬ್ರು ಸ್ಟ್ರೇಂಜರ್ ಅಲ್ಲ ಅವ್ರಿಗೆ. ಈವನ್ ದೋ ನಿಮ್ಮಿಬ್ರು ಮಧ್ಯೆ ಸೈಲೆನ್ಸ್ ಇದ್ರೂ ಆ ಎಮೋಷ್ನಲ್ ಅಟ್ಯಾಚ್ಮೆಂಟ್ನ ಅಷ್ಟು ಈಸಿಯಾಗಿ ಎರೇಸ್ ಮಾಡೋದಕ್ಕಾಗಲ್ಲ. ಬಿಕಾಸ್ ನೀವಿಬ್ರು ದೂರ ಹೋಗಿರ್ಬೋದು, ಬಟ್ ನಿಮ್ಮ ಆತ್ಮಗಳು ಆ ಒಂದು ಕಂಫರ್ಟ್ ನಿಮ್ಮಿಬ್ರು ಮಧ್ಯೆ ಏನಿತ್ತು ಅದನ್ನ ಇನ್ನೂ ನೆನಪಿಸ್ಕೊತಾ ಇದೆ. ಓಕೆ, ದಟ್ ಈಸ್ ಫಾರ್ ಶೋರ್. ಆ್ಯಂಡ್ ಸೆಕೆಂಡ್ ಎನರ್ಜಿ ವರ್ಲ್ಡ್ ಟ್ಯಾರೋ ಏನು ಬಂದಿದೆ, ವೆರಿ ಇಂಟ್ರೆಸ್ಟಿಂಗ್. ಬಿಕಾಸ್ ವರ್ಲ್ಡ್ ಎನರ್ಜಿ ಒಂದು ಎಂಡಿಂಗ್ಸ್ ಬಗ್ಗೆ ಹೇಳುತ್ತೆ, ಸೈಕಲ್ ಕಂಪ್ಲೀಟ್ ಆಗೋದ್ರ ಬಗ್ಗೆ ಹೇಳುತ್ತೆ, ಒಂಥರ ಕಾರ್ಮಿಕ್ ಕಂಪ್ಲೀಷನ್ ಬಗ್ಗೆ ಕೂಡ ಹೇಳುತ್ತೆ. ಟೈಮಿಂಗ್ ತುಂಬಾ ಇಶ್ಯೂ ಮಾಡ್ತು ಅಂತ ನೋಡ್ತಾ ಇದೀನಿ. ಅಂದ್ರೆ ಲೆಟ್ ಸಿ ಸಮ್ಟೈಮ್ಸ್ ಏನಾಗುತ್ತೆ, ಜನರು ಎಮೋಷನಲಿ ತುಂಬಾ ಕನೆಕ್ಟ್ ಆಗುತ್ತೆ, ಬಟ್ ಲೈಫ್ ಸಿಚುವೇಶನ್ಸ್ ಲೈಫಲ್ಲಿ ಏನೋ ಒಂದು ಆಗುತ್ತೆ, ಅವ್ರನ್ನ ಒಂದು ಡಿಫ್ರೆಂಟ್ ಡೈರೆಕ್ಷನ್ಗೆ ಕರ್ಕೊಂಡು ಹೋಗುತ್ತೆ. ಪ್ರಾಬ್ಲಿ ಯಾರ್ದೋ ಒಬ್ರದ್ದು ಕರಿಯರ್ ಚೇಂಜ್ ಆಗಿದೆ, ಅಥವಾ ಯಾರಿಗೋ ಒಬ್ರಿಗೆ ಫ್ಯಾಮಿಲಿ ಪ್ರೆಷರ್ ಬಂದಿದೆ, ನಿಮ್ಮಿಬ್ರು ಎಮೋಷನಲ್ ಥಾಟ್ಸ್ ಡಿಫ್ರೆನ್ಸ್ ಆಗಿದೆ, ಅಥವಾ ಯಾರೊಬ್ರು ದೂರ ಹೋದ್ರು, ಔಟ್ ಆಫ್ ಕಂಟ್ರಿ, ಔಟ್ ಆಫ್ ಸ್ಟೇಟ್, ಬೇರೆ ಜಾಗಕ್ಕೆ ಹೋದ್ರು. ಸೊ ಏನೋ ಒಂದು ಇಂಟರ್ಫಿಯರ್ ಆಗಿದೆ ಅಂತ ನೋಡ್ತಾ ಇದ್ದೀನಿ. ಐ ಆಲ್ಸೋ ಫೀಲ್ ಲೈಕ್ ಈ ಒಂದು ಕನೆಕ್ಷನ್ ಇನ್ಕಂಪ್ಲೀಟ್ ಆಯ್ತು ಬಿಕಾಸ್ ಯಾರಿಗೋ ಒಬ್ರಿಗೆ ಫೀಲ್ ಆಗಿದೆ, ಫಸ್ಟ್ ನಾನು ಬೇರೆದ್ರ ಬಗ್ಗೆ ಫೋಕಸ್ ಮಾಡ್ಬೇಕು, ಈ ಕನೆಕ್ಷನ್ ಅಲ್ಲ, ಬೇರೆ ಏನಕ್ಕೂ ಪ್ರಯಾರಿಟಿ ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಸೊ ಯಾರಿಗೋ ಒಬ್ರಿಗೆ ಏನೋ ಬೇರೆ ಸೈಡಿಂದ ಪ್ರೆಷರ್ ಬಂದಿದೆ, ದಟ್ ಈಸ್ ಅ ರೀಸನ್. ಆ್ಯಂಡ್ ಸಮ್ಟೈಮ್ಸ್ ಜನರು ದೂರ ಹೋಗ್ತಾರೆ, ಫೀಲಿಂಗ್ಸ್ ಇಲ್ಲ ಅಂತ ಅಲ್ಲ, ಬಿಕಾಸ್ ಕನೆಕ್ಷನ್ ತುಂಬಾ ಇಂಟೆನ್ಸ್ ಆಯ್ತು ಅಂತನೂ ಕೂಡ. ಸಿ ವರ್ಲ್ಡ್ ಎನರ್ಜಿ ಬಂತು ಅಂದ್ರೆ ಇಟ್ ನೀಡ್ಸ್ ಅ ಪ್ರಾಪರ್ ಕಂಪ್ಲೀಷನ್. ಬಟ್ ಇಲ್ಲೇನಾಗಿದೆ, ಒಂದು ಎಮೋಷನಲ್ ಕ್ಲೋಜರೇ ಸಿಕ್ಕಿಲ್ಲ, ಬಟ್ ಕನೆಕ್ಷನ್ ಎಂಡ್ ಆಗೋಗ್ಬಿಟ್ಟಿದೆ. ನಾನು ತುಂಬಾ ಚೆನ್ನಾಗಿ ಏನ್ ನೋಡ್ತಾ ಇದ್ದೀನಿ, ಹಳೆ ಕಾನ್ವರ್ಸೇಷನ್ಸ್ ನ ರಿಪ್ಲೈ ಮಾಡ್ತಾ ಇದ್ದೀರಾ, ಮೆಮೊರೀಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಕ್ವೆಶನ್ ಮಾಡ್ತಾ ಇದ್ದೀರಾ ಎಷ್ಟು ಬೇಗ ಚೇಂಜಸ್ ಆಯ್ತು ಇಬ್ರು ಲೈಫಲ್ಲಿ ಅಂತ. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕಾರ್ಡ್ 7 ಆಫ್ ಕಪ್ಸ್ ಏನ್ ಬಂದಿದೆ. ಒಂಥರ ಇದು ಕನ್ಫ್ಯೂಸ್ಡ್ ಎನರ್ಜಿ. ಡೆಫಿನೆಟ್ಲಿ 7 ಆಫ್ ಕಪ್ಸ್ ಇಸ್ ನಾಟ್ ಆಬ್ಸೆನ್ಸ್ ಆಫ್ ಫೀಲಿಂಗ್ಸ್, ಎಮೋಷನಲಿ ಕನ್ಫ್ಯೂಸ್ಡ್ ಸಿಚುವೇಶನ್. ಯಾರೊಬ್ರು ಇಲ್ಲಿ ಓವರ್ ಥಿಂಕ್ ಮಾಡ್ತಾ ಇರೋದು, ಎಮೋಷನಲಿ ಎಸ್ಕೇಪ್ ಆಗ್ತಾ ಇರೋದು. ಸೊ ಐ ಫೀಲ್ ಲೈಕ್ ಈ ಪರ್ಸನ್ ಏನಿದ್ದಾರೆ ನಿಮ್ ಬಗ್ಗೆ ಇವಾಗ್ಲೂ ಯೋಚನೆ ಮಾಡ್ತಾರೆ,
ಬಟ್ ಅವರ ಎಮೋಷನ್ಸ್ ಒಂಥರ ಸ್ಕ್ಯಾಟರ್ ಆಗಿದೆ, ಅಲ್ಲಿ ಇಲ್ಲಿ ಹರಡ್ಕೊಂಡ್ಬಿಟ್ಟಿದೆ. ಒನ್ ಮೂಮೆಂಟ್ ಅವ್ರಿಗೆ ಫೀಲ್ ಆಗುತ್ತೆ ವಾಪಸ್ ಬರೋಣ, ರೀಕನೆಕ್ಟ್ ಆಗೋಣ ಅಂತ. ಅನದರ್ ಮೂಮೆಂಟ್ ಅವರ ಕನ್ಫ್ಯೂಷನ್ ಅವ್ರನ್ನ ಬ್ಲಾಕ್ ಮಾಡ್ತಾ ಇದೆ. ಬಟ್ ಡೆಫಿನೆಟ್ಲಿ ಈ ಪರ್ಸನ್ ಅವರು ಕೂಡ ಹಳೆ ಮೆಮೊರೀಸ್ನ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಕೂಡ ಮೆಮೊರೀಸ್ನ ಪ್ರೈವೇಟ್ಲಿ ಯೋಚನೆ ಮಾಡ್ತಾ ಇದ್ದಾರೆ, ಮಾತುಕತೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಲೇಟ್ ನೈಟ್ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಒಂದು ಆಕ್ಷನ್ ತಗೊಳ್ಳೋದಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಅವ್ರಿಗೆ ಇವಾಗ್ಲೂ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಎಮೋಷ್ನಲಿ ಏನ್ ಬೇಕು ಅಂತ. ಅವ್ರಿಗೆ ಇವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ, ಎಮೋಷ್ನಲಿ ಫಾಗ್ ಆಗೋಗ್ಬಿಟ್ಟಿದೆ. ಅಂಡ್ ಆಪ್ಷನ್ಸ್ ಕೂಡ ಇದೆ ಅವ್ರ ಹತ್ರ ಅಂತ ನೋಡ್ತಾ ಇದೀನಿ. ಕೈಂಡ್ ಆಫ್ ಡಿಸ್ಟ್ರಾಕ್ಟೆಡ್ ಅವ್ರು ಇವಾಗ ಎಟ್ ದಿಸ್ ಮೂಮೆಂಟ್. ಅದೊಂದು ರೀಸನ್ಗೆ ನಿಮ್ಮಿಬ್ರು ಮಧ್ಯೆ ಕಮ್ಯುನಿಕೇಶನ್ ಒಂದ್ ಸ್ವಲ್ಪ ಇನ್ಕನ್ಸಿಸ್ಟೆನ್ಸಿ ಇದೆ. ಬಿಕಾಸ್ ಅವ್ರಿಗೊಂಥರ ಒಂಥರ ಡಿಸ್ಟ್ರಾಕ್ಟ್ ಆಗೋಗ್ಬಿಟ್ಟಿದ್ದಾರೆ, ಬೇರೆ ಕಡೆ ಆಗಿರ್ಬೋದು, ಬೇರೆ ಭಯ ಆಗಿರ್ಬೋದು. ಓಕೆ, ಲೆಟ್ಸ್ ಸಿ. ಇಲ್ಲಿ 2 ಆಫ್ ಸ್ವರ್ಡ್ಸ್ ಏನ್ ಕಾರ್ಡ್ ಬಂದಿದೆ, 4th ಕಾರ್ಡ್. ಈ ಒಂದು ಕನೆಕ್ಷನ್ ಫ್ಯೂಚರ್ ಹೆವಿಲಿ ಡಿಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ರೈಟ್ ನಾವು ಎಮೋಷ್ನಲಿ ಒಂಥರ ಪಾಸ್ ಆಗೋಗ್ಬಿಟ್ಟಿದೆ ಕನೆಕ್ಷನ್. ಇದೊಂಥರ ಮುಗ್ದು ಇಲ್ಲ, ಮೂವ್ ಆನ್ ಆಗೋದು ಆಗ್ತಾ ಇಲ್ಲ. ಕಮ್ಯುನಿಕೇಶನ್ ಯಾರೋ ಒಬ್ರು ಇಲ್ಲಿ ಬ್ಲಾಕ್ ಮಾಡಿದ್ದಾರೆ ಒಬ್ರನ್ನ ಅಂತಾನೆ ನೋಡ್ತಾ ಇದ್ದೀನಿ. ಸೈಲೆನ್ಸ್ ಚೂಸ್ ಮಾಡ್ತಾ ಇದ್ದಾರೆ. ಅವರ ಒಂದು ಹಾರ್ಟ್ನ ಫೇಸ್ ಮಾಡೋದಕ್ಕೆ ಅವ್ರಿಗೆ ಭಯ ಆಗ್ತಾ ಇದೆ. ಫ್ಯೂಚರ್ ಪೊಟೆನ್ಷಿಯಲ್ ಇದೆ, ಇಲ್ಲ ಅಂತ ಅಲ್ಲ, ಬಟ್ ಕ್ಲಾರಿಟಿ ಬ್ಲಾಕ್ ಆಗಿದೆ ಎಟ್ ದಿಸ್ ಮೂಮೆಂಟ್. ಇಬ್ರಿಗೂ ಗೊತ್ತು ವಾಟ್ ದೇ ಫೀಲ್ ಡೀಪ್ ಇನ್ಸೈಡ್ ಅಂತ. ಆ ಒಂದು ಎಮೋಷನಲ್ ಚಾಯ್ಸ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ ಅಷ್ಟೆ. ಇಟ್ಸ್ ಲೈಕ್ ಇಬ್ರು ಒಬ್ರಿಗೊಬ್ರು ಬಗ್ಗೆ ಡೀಪ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ, ಬಟ್ ಪ್ರಾಕ್ಟಿಕಲ್ ಲೈಫ್, ಫ್ಯಾಮಿಲಿ ಪ್ರೆಷರ್, ಈಗೋ, ಆ ಒಂದು ರಿಜೆಕ್ಷನ್, ಆ ಕಮಿಟ್ಮೆಂಟ್, ಅದೆಲ್ಲ ಏನೇನೇನೋ ಸಿಚುವೇಶನ್ಸ್ ಪ್ಯಾರಲೈಸ್ ಮಾಡ್ತಾ ಇದೆ. ಆ ಒಂದು ಕಾರಣದಿಂದ ಈ ಕನೆಕ್ಷನ್ ಅನ್ಫಿನಿಶ್ಡ್ ಆಗಿದೆ ಅಂತ ನೋಡ್ತಾ ಇದ್ದೀನಿ. ನಿಮ್ಮಿಬ್ರು ಮಧ್ಯೆ ಒಂದು ಆನೆಸ್ಟ್ ಕಮ್ಯುನಿಕೇಶನ್ ನೆಸೆಸರಿ ಇದೆ. ಇಲ್ಲ ಅಂತಂದ್ರೆ ಈ ಕನೆಕ್ಷನ್ ಹಿಂಗೆ ಉಳ್ದೋಗ್ಬಿಡುತ್ತೆ. ಓಕೆ, ಇಲ್ಲಿ ಪರ್ಸೆಪ್ಷನ್ ಏನ್ ಮೆಸೇಜ್ ಬಂದಿದೆ, ದಿಸ್ ಇಸ್ ವೆರಿ ಪವರ್ಫುಲ್ ಮೆಸೇಜ್. ಈ ಒಂದು ಕನೆಕ್ಷನ್ ನಿಮ್ಮ ಲೈಫಲ್ಲಿ ಯಾಕೆ ಬಂತು ಅಂದರೆ, ದ ವೇ ಯು ಸಿ ಲವ್ನ ನೀವು ನೋಡ್ತಿರೋ ರೀತಿ ನೀವು ಚೇಂಜ್ ಮಾಡಬೇಕು. ಹ್ಯಾಂಗ್ಡ್ ಮ್ಯಾನ್ ಎನರ್ಜಿ ಕೂಡ ಬರ್ತಾ ಇದೆ. ತುಂಬ ಅಟ್ಯಾಚ್ ಆದ್ರಿ, ಅಟ್ಯಾಚ್ ಆಗಬಾರ್ದು ಅಂತ ಕಲಿಸ್ಕೊಟ್ಟಿತ್ತು. ತುಂಬ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ, ನಿನ್ನ ಬಗ್ಗೆ ಯೋಚನೆ ಮಾಡ್ಕೊ ಅಂತ ಕಲಿಸ್ಕೊಡ್ತಾ ಇದೆ. ಐ ಫೀಲ್ ಲೈಕ್ ಈ ಕನೆಕ್ಷನ್ ಬರೋದಕ್ಕೂ ಮುಂಚೆ ಒಂಥರ ತುಂಬ ಐಡಿಯಲಿಸ್ಟಿಕ್ ವೇಲಿ ಲವ್ನ ನೋಡ್ತಾ ಇದ್ರಿ, ತುಂಬ ಎಮೋಷ್ನಲಿ ಡಿಪೆಂಡ್ ಆಗಿದ್ರಿ ಲವ್ ಅಂತ ಅನ್ಕೊಡ್ಲೆ. ಬಟ್ ಈ ಒಂದು ರಿಲೇಶನ್ಶಿಪ್ ನಿಮ್ಮ ಒಂದು ಒಪಿನಿಯನ್ನ ಚೇಂಜ್ ಮಾಡ್ತಾ ಇದೆ. ಅಂದರೆ ಜಾಸ್ತಿ ಇಲ್ಯೂಷನ್ ಅಲ್ಲಿ ಇರಬೇಡ, ಶಿಫ್ಟ್ ಮಾಡ್ಕೊ ಮೈಂಡ್ ಸೆಟ್. ಲವ್ ಅಷ್ಟೊಂದು ಇಲ್ಲ, ಲವ್ಗೆ ಅಷ್ಟೊಂದು ಪ್ರಯಾರಿಟಿ ಕೊಡಬೇಡ, ಹಂಗೂ ಇರಬಹುದು. ಅಂದ್ರೆ ರಿಯಾಲಿಟಿನೇ ನೀವು ಇಗ್ನೋರ್ ಮಾಡ್ತಾ ಇದ್ರಿ. ಇದೆ ಪೊಟೆನ್ಷಿಯಲ್ ಇದೆ ಈ ಕನೆಕ್ಷನ್ ಅಲ್ಲಿ, ಈ ತರ ನೀವೇ ಡಿಸೈಡ್ ಮಾಡ್ಕೊತಾ ಇದ್ರಿ. ಬರೀ ಎಮೋಷನಲ್ ಮೂಮೆಂಟ್ಸ್ ಬಗ್ಗೆ ಮಾತ್ರ ನೀವು ಫೋಕಸ್ ಮಾಡ್ತಾ ಇದ್ರಿ, ಬಟ್ ಅಲ್ಲಿ ಆಗ್ತಾ ಇದ್ದ ಇನ್ಕನ್ಸಿಸ್ಟೆನ್ಸಿ ಬಗ್ಗೆ ನೀವು ಅವಾಯ್ಡ್ ಮಾಡ್ತಾ ಇದ್ರಿ. ಕನೆಕ್ಷನ್ ನಿಮಗೊಂಥರ ಟೀಚ್ ಮಾಡ್ತಾ ಇದೆ, ರಿಯಾಲಿಟಿನ ಅಬ್ಸರ್ವ್ ಮಾಡು, ನಿಂದೇ ಇಮ್ಯಾಜಿನೇಷನ್ ಲೋಕದಲ್ಲಿ ಉಳಿಬೇಡ ಅನ್ನೋದು ಸ್ಟ್ರಾಂಗ್ ಮೆಸೇಜ್ ಬರ್ತಾ ಇದೆ. ಸೆಲ್ಫ್ ಪರ್ಸೆಪ್ಷನ್. ತುಂಬ ಜನ ನಿಮ್ಮ ಹ್ಯಾಪಿನೆಸ್, ಈ ಕನೆಕ್ಷನ್ನೇ ನನ್ನ ಹ್ಯಾಪಿನೆಸ್ ಅಂತ ಡಿಪೆಂಡ್ ಆಗೋಗ್ಬಿಟ್ಟಿದ್ರಿ. ಆ್ಯಂಡ್ ಇನ್ನೊಬ್ರು ಪರ್ಸನ್ ಮೇಲೆ ನೀವು ಡಿಪೆಂಡ್ ಆಗೋಗ್ಬಿಟ್ಟಿದ್ರಿ ಎಮೋಷನ್ಸ್ ಅಂತ ಬಂದರೆ. ಈ ಕನೆಕ್ಷನ್ ನಿಮಗೊಂಥರ ಅವೇಕ್ನಿಂಗ್ ಥರ, ಎದ್ದೇಳು, ನಿನ್ನ ಹ್ಯಾಪಿನೆಸ್ ಇಷ್ಟೇ ಅಲ್ಲ, ನಿನ್ನ ಹತ್ರ ಇನ್ನೂ ಪೊಟೆನ್ಷಿಯಲ್ ಇದೆ, ಇನ್ನೂ ಜೀವನದಲ್ಲಿ ಮಾಡಬೇಕಾಗಿರೋದಿದೆ, ಆ ಥರ ಏಳಿಸ್ತಾ ಇದೆ ನಿಮ್ಮನ್ನ ಬಡ್ದು. ಓಕೆ,
ಸೊ ಈ ಡೆಸ್ಪಾಂಡೆನ್ಸ್ ಮೆಸೇಜ್ ಇದೆ ಅಲ್ವಾ, ಐ ಜಸ್ಟ್ ರೆಡ್ ಬುಕ್ ಅಲ್ಲಿ. ಇಟ್ಸ್ ಮೋರ್ ಲೈಕ್ ಈ ಒಂದು ಕನೆಕ್ಷನ್ ಇಂದ ನಿಮಗೆ ಎಮೋಷ್ನಲಿ ತುಂಬಾ ವೀಕ್ ಆಗೋ ಪಾಸಿಬಿಲಿಟೀಸ್ ಇದೆ. ನಾಟ್ ಬಿಕಾಸ್ ನೀವು ನಿಮ್ಮ ಲವ್ ಫೇಕ್ ಇತ್ತು ಅಂತ ಅಲ್ಲ. ಈ ಅನ್ರಿಸಾಲ್ವ್ಡ್ ಎಮೋಷನ್ಸ್ ಏನಿದೆ ಅದು ನಿಮಗೆ ಹೋಗ್ತಾ ಹೋಗ್ತಾ ನಿಮ್ಮನ್ನ ವೀಕ್ ಮಾಡಬಹುದು. ನೀವು ಒಬ್ರೇ ಇಲ್ಲಿ ಕಾಯ್ಕೊಂಡು ಕೂರೋದು ಏನು ಇಲ್ಲಿ ಮೂಮೆಂಟ್ ಮಾಡಲ್ಲ, ಏನು ಚೇಂಜಸ್ನ ಕ್ರಿಯೇಟ್ ಮಾಡಲ್ಲ. ಐ ಐ ಡೂ ಫೀಲ್ ಕ್ಲೋಜರ್ ಇಸ್ ಪಾಸಿಬಲ್, ಕ್ಲೋಜರ್ ಪಾಸಿಬಿಲಿಟೀಸ್ ಇದೆ. ಒಂದಷ್ಟು ಡಿಸಪಾಯಿಂಟ್ಮೆಂಟ್ ಸಿಚುವೇಶನ್ ಆದಮೇಲೆ ಒಂದಷ್ಟು ನೀವು ರಿಯಾಲಿಟಿನ ಆಕ್ಸೆಪ್ಟೆನ್ಸ್ ಮಾಡ್ಕೊಂಡ್ಮೇಲೆ ಬರ್ಬೋದು. ಐ ಆಮ್ ಡ್ಯಾಮ್ ಶೋರ್ ಒಂದು ಫೈನಲ್ ಕಾನ್ವರ್ಸೇಷನ್ ಆಗುತ್ತೆ ನಿಮ್ಮಿಬ್ರು ಮಧ್ಯ, ರಿಯಲೈಸೇಷನ್ ಥರ ಆಗುತ್ತೆ ಅದು. ಆ ಕನ್ಫ್ಯೂಷನ್ ರಿಲೀಸ್ ಮಾಡುತ್ತೆ. ಯಾವಾಗ ನೀವು ಆನ್ಸರ್ಸ್ನ ಹುಡ್ಕೋದ್ ನಿಲ್ಲಿಸ್ತೀರಾ ಅಲ್ವಾ, ಯಾವಾಗ ಈ ಕನೆಕ್ಷನ್ ಹೆಂಗಿತ್ತು ಅಂತ ಫೈನಲಿ ಅಕ್ಸೆಪ್ಟ್ ಮಾಡ್ಕೊಂತೀರಲ್ವಾ, ಆವಾಗಲೇ ನಿಮಗೊಂದು ಕ್ಲೋಜರ್ ಸಿಗುತ್ತೆ. ಸಿ, ಈ ಕನೆಕ್ಷನ್ ಮೀನಿಂಗ್ಲೆಸ್ ಅಂತ ನಾನು ಹೇಳ್ತಾ ಇಲ್ಲ. ಸಿ, ಇಲ್ಲಿ ರೀಡಿಂಗ್ ಏನು ತೋರಿಸ್ತಾ ಇದೆ, ವೆರಿ ಇಂಪ್ಯಾಕ್ಟ್ಫುಲ್ ಕನೆಕ್ಷನ್ ಅಂತಾನೆ ತೋರಿಸ್ತಾ ಇದೆ. ಬಿಕಾಸ್ 10 ಆಫ್ ಪೆಂಟಕಲ್ಸ್ ಬಂದಿದೆ. ಕನ್ಫರ್ಮ್ ದಟ್ ನೀವು ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ದೀರಾ, ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡಿದ್ದೀರಾ, ಅಟ್ಯಾಚ್ಮೆಂಟ್ ಕೂಡ ಇತ್ತು. ಪ್ರಾಬ್ಲಮ್ ಬಂದ್ಬಿಟ್ಟು ಸಿ, ಆ ಒಂದು ಎಮೋಷ್ನಲ್ ಡೆಪ್ತ್ ಬರೀ ಅಷ್ಟೇ ಸಾಕಾಗಲ್ಲ ಒಂದು ರಿಲೇಶನ್ಶಿಪ್ ಅಂತ ಬಂದರೆ. ಬಿಕಾಸ್ ತುಂಬ ಸಲ ನೀವು ಕ್ಲಾರಿಟಿ ಮಿಸ್ ಮಾಡಿದ್ದೀರಾ, ತುಂಬ ಸಲ ಡಿಸಿಷನ್ಸ್ ತಗೋಬೇಕಾದ ಮೇಜರ್ ಟೈಮಲ್ಲಿ ನೀವು ಡಿಸಿಷನ್ಸ್ ತಗೊಂಡಿಲ್ಲ ಅಂತ ನೋಡ್ತಾ ಇದ್ದೀನಿ. ಸಿ, ಈ ಥರ ಒಂದು ಅನ್ಫಿನಿಶ್ಡ್ ಕನೆಕ್ಷನ್ ಏನಿರುತ್ತೆ ಅದು ನಿಮಗೆ ಪದೇ ಪದೇ ನೋವು ಮಾಡ್ತಾನೆ ಇರುತ್ತೆ. ಬಿಕಾಸ್ ಹಂಗಾಗ್ಬೋದೇನೋ, ಒಂದಾಗ್ಬೋದೇನೋ, ಹೀಗೆಲ್ಲ ಪಾಸಿಬಿಲಿಟೀಸಲ್ಲಿದ್ದೀರಾ. ಅದನ್ನ ಅವಾಯ್ಡ್ ಮಾಡಿ ರಿಯಾಲಿಟಿಗೆ ಬನ್ನಿ. ಐ ಥಿಂಕ್ ಈ ಒಂದು ಮೆಸೇಜಸ್ ಏನು ಹೇಳ್ತಾ ಇದೆ ಅಂದರೆ, ಬಾ ರಿಯಾಲಿಟಿಗೆ ಬನ್ನಿ. ಇನ್ನೂ ನೀವು ಎಮೋಷ್ನಲ್ ಟ್ರುತ್ ಇಮ್ಯಾಜಿನೇಷನ್ನಲ್ಲಿರೋದೇ ನಿಜ ಅಂದ್ಕೊಂಡಿದ್ದೀರಾ. ಫೀಲಿಂಗ್ಸ್ ಇತ್ತು ಹೌದು, ನಿಜವಾದ ಕನೆಕ್ಷನ್ ಇತ್ತು ಹೌದು, ಮೆಮೊರೀಸ್ ಇನ್ನೂ ಒಂದು ವೆಯ್ಟೇಜ್ ಕ್ಯಾರಿ ಮಾಡ್ತಾ ಇದೆ. ಬಟ್ ನಿಮ್ಮ ಒಂದು ಆತ್ಮ ಕೇಳ್ತಾ ಇದೆ ಇವಾಗ, ನಿನಗೆ ಯಾವ್ದು ಹೆಲ್ದಿ, ನಿನ್ನ ಫ್ಯೂಚರ್ ನೆಮ್ಮದಿಗೆ ಯಾವುದು ಒಂದು ರೈಟ್ ಆಪ್ಷನ್ ಅದನ್ನ ಚೂಸ್ ಮಾಡುವಂತ ನಿಮ್ಮ ಆತ್ಮನೇ ನಿಮಗೆ ಹೇಳ್ತಾ ಇದೆ. ಬಿಕಾಸ್ ಲವ್ ಯಾವತ್ತೂ ನಮಗೆ ಒಂಥರ ಕಷ್ಟ ಕೊಡಬಾರ್ದು, ಸ್ಟೆಬಿಲಿಟಿ ಕೊಡಬೇಕು, ಕ್ಲಾರಿಟಿ ಕೊಡಬೇಕು, ಸೇಫ್ಟಿ ಕೊಡಬೇಕು, ಇಬ್ರು ಕಡೆಯಿಂದನೂ ಎಫರ್ಟ್ ಹಾಕ್ಬೇಕು. ದಟ್ ಈಸ್ ಲವ್. ಸಿ, ಈ ಕನೆಕ್ಷನ್ ನಿಮ್ಮನ್ನ ತುಂಬ ಚೇಂಜ್ ಮಾಡಿದೆ ಫಾರ್ ಅ ರೀಸನ್. ಇದು ನಿಮಗೆ ಕಲಿಸ್ಕೊಟ್ಟಿದೆ ಸೆಲ್ಫ್, ನಿಮ್ಮನ್ನ ಎಷ್ಟು ಫೋಕಸ್ ಮಾಡಬೇಕು, ನೀವು ರಿಯಾಲಿಟಿನ ಎಷ್ಟು ನೋಡಬೇಕು, ಬರೀ ನಿಮ್ಮ ಒಂದು ಇಮ್ಯಾಜಿನೇಷನ್ ವರ್ಲ್ಡಲ್ಲೇ ಉಳಿಬಾರ್ದು ಅಂತ ತುಂಬ ಕಲಿಸ್ಕೊಟ್ಟಿದೆ. ಎಸ್, ಮತ್ತೆ ನೀವು ರೀಕನೆಕ್ಟ್ ಆಗ್ತೀರಾ, ಬಟ್ ತುಂಬ ಟೈಮ್ ತಗೊಳುತ್ತೆ. ನೀವು ಯಾವಾಗ ಎಮೋಷ್ನಲಿ ಗ್ರೋ ಆಗ್ತೀರಾ, ರಿಯಾಲಿಟಿ ಆಕ್ಸೆಪ್ಟ್ ಮಾಡ್ಕೊತೀರಾ, ಅವಾಗ ಮಾತ್ರ ಡೆಫಿನೆಟ್ಲಿ ಕ್ಲೋಜರ್ ಸಿಗುತ್ತೆ. ಯಾವಾಗ ನೀವು ಆಕ್ಸೆಪ್ಟ್ ಮಾಡ್ಕೊತೀರಾ ರಿಯಾಲಿಟಿನ. ಸಿ, either way this connection is part of your emotional transformation journey. ಓಕೆ, ಐ ಹೋಪ್ ನಿಮಗೆ ಈ ಒಂದು ರೀಡಿಂಗ್ ಕ್ಲಾರಿಟಿ ಕೊಟ್ಟಿದೆ ಆ್ಯಂಡ್ ಗೈಡೆನ್ಸ್ ಕೂಡ ಕೊಟ್ಟಿದೆ. ರೀಡಿಂಗ್ ಕೂಡ ರೆಸೊನೇಟ್ ಆಗಿದೆ ನಿಮ್ಮ ಸಿಚುವೇಶನ್ಗೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಏನನ್ನಿಸ್ತು ಅಂತ. ಆ್ಯಂಡ್ ಎಸ್, ದಟ್ ಈಸ್ ದ ಮೆಸೇಜ್. ಎಸ್, ಹೋಗೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ನಿಮ್ಮ ಕನೆಕ್ಷನ್, ನಿಮ್ಮ ಫ್ಯೂಚರ್ ಎನರ್ಜಿ ಬಗ್ಗೆ, ಯು ಗೈಸ್ ಕ್ಯಾನ್ DM me ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. For more tarot readings, love predictions, spiritual guidance, right? And next reading ಅಲ್ಲಿ ನಾವು ನಿಮ್ಮ ಎಲ್ಲರನ್ನೂ ಸಿಗ್ತೀನಿ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಎಸ್, ಐ ಲವ್ ಯು ಆಲ್. ಬಾಯ್.